ಎಲ್ಲರಿಗೂ ನಮಸ್ಕಾರ. ಈ ದಿನ ಬ್ಯಾಂಗ್ಳೂರು ಬ್ಯಾಚುಲರ್ ಆಫ್ ಪೊಲಿಟಿಕಲ್ ಸೈನ್ಸ್ 103 ಕೋರ್ಸ್ನ ಪೊಲಿಟಿಕಲ್ ಥಿಯರಿಯಿಂದ ಬ್ಲಾಕ್ 4 ಯೂನಿಟ್ 10 ದಿ ಐಡಿಯಾಸ್ ಆಫ್ ರೈಟ್ಸ್, ಎಂಟೈಟಲ್ಮೆಂಟ್ಸ್ ಅಂಡ್ ಬೌಂಡರೀಸ್ ನಾವು ಇಂದು ಕಲಿಯಲಿದ್ದೇವೆ. ಅದರಲ್ಲಿ ಸ್ಟ್ರಕ್ಚರ್, ಆಬ್ಜೆಕ್ಟಿವ್ಸ್, ಇಂಟ್ರೊಡಕ್ಷನ್, ಅಂಡರ್ಸ್ಟ್ಯಾಂಡಿಂಗ್ ರೈಟ್ಸ್, difference between rights and entitlements, types of rights, natural rights, moral rights, legal rights, human rights, theories of rights, theory of natural rights, historical theory of rights, the legal theory of rights, the social welfare theory of rights, the Marxist theory of rights, late 20th century liberals and summary. ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದಾಗ ರಾಜಕೀಯ ಸಿದ್ಧಾಂತ ಬ್ಲಾಕ್ 4 ಘಟಕ 10 ಹಕ್ಕುಗಳು ಮತ್ತು ಗಡಿಗಳ ಕಲ್ಪನೆಗಳು ಎಂದು ಬರುತ್ತದೆ. ರಚನೆಯಲ್ಲಿ ಉದ್ದೇಶಗಳು, ಪರಿಚಯ, ಹಕ್ಕುಗಳನ್ನು ಅರ್ಥ ಮಾಡಿಕೊಳ್ಳುವುದು, ಹಕ್ಕುಗಳು ಮತ್ತು ಹಕ್ಕುಗಳ ನಡುವಿನ ವ್ಯತ್ಯಾಸ, ಹಕ್ಕುಗಳ ವಿಧಗಳು, ನೈಸರ್ಗಿಕ ಹಕ್ಕುಗಳು, ನೈತಿಕ ಹಕ್ಕುಗಳು, ಕಾನೂನು ಹಕ್ಕುಗಳು, ಮಾನವ ಹಕ್ಕುಗಳು, ಹಕ್ಕುಗಳ ಸಿದ್ಧಾಂತಗಳು, ನೈಸರ್ಗಿಕ ಹಕ್ಕುಗಳ ಸಿದ್ಧಾಂತ, ಹಕ್ಕುಗಳ ಐತಿಹಾಸಿಕ ಸಿದ್ಧಾಂತ, ಹಕ್ಕುಗಳ ಕಾನೂನು ಸಿದ್ಧಾಂತ, ಹಕ್ಕುಗಳ ಸಮಾಜ ಕಲ್ಯಾಣ ಸಿದ್ಧಾಂತ, ಹಕ್ಕುಗಳ ಮಾರ್ಕ್ಸ್ವಾದಿ ಸಿದ್ಧಾಂತ ಹಾಗೂ 20ನೇ ಶತಮಾನದ ಕೊನೆಯಲ್ಲಿ ಉದಾರವಾದಿಗಳ ಬಗ್ಗೆ ನಾವು ತಿಳಿಯಲಿದ್ದೇವೆ. ಕೊನೆಗೆ ಸಾರಾಂಶವನ್ನು ಸಹ ನೋಡಲಿದ್ದೇವೆ. ಉದ್ದೇಶಗಳು: ಈ ಘಟಕದಲ್ಲಿ ನಾವು ಹಕ್ಕುಗಳ ಪರಿಕಲ್ಪನೆ ಮತ್ತು ಹಕ್ಕುಗಳಿಗೆ ಸಂಬಂಧಿಸಿದ ಸೈದ್ಧಾಂತಿಕ ಚೌಕಟ್ಟನ್ನು ಕಲಿಯುತ್ತೇವೆ. ನಾವು ಕೆಳಗೆ ತಿಳಿಸಲಾದ ಪರಿಕಲ್ಪನೆಗಳನ್ನು ಕಲಿಯುತ್ತೇವೆ: ಹಕ್ಕುಗಳ ಅರ್ಥ, ಹಕ್ಕುಗಳ ವಿಧಗಳು ಮತ್ತು ಹಕ್ಕುಗಳಿಗೆ ಸಂಬಂಧಿಸಿದ ಮುಖ್ಯ ಸಿದ್ಧಾಂತಗಳು. ಇಂಟ್ರೊಡಕ್ಷನ್ ಅಂದರೆ ಪರಿಚಯ. ಹಕ್ಕನ್ನು ಇತರರಿಂದ ಬೆಂಬಲಿಸಲು ಅಥವಾ ಇತರರಿಂದ ಹಸ್ತಕ್ಷೇಪ ಮಾಡದಿರುವ ನಿರ್ದಿಷ್ಟ ರೀತಿಯ ಧನಾತ್ಮಕ ಮತ್ತು ಋಣಾತ್ಮಕ ಪರಿಗಣನೆಗೆ ಅರ್ಹತೆ ಮತ್ತು ಸಮರ್ಥನೀಯ ಹಕ್ಕು ಎಂದು ವಿವರಿಸಲಾಗಿದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಸಮುದಾಯದ ಪ್ರತಿಯೊಬ್ಬ ವ್ಯಕ್ತಿಯು ನೈತಿಕವಾಗಿ ಅನುಮತಿಸುವ ಹಕ್ಕುಗಳ ಸಾಮಾಜಿಕ ಜೀವನದ ಪ್ರಮುಖ ಸ್ಥಿತಿಗಳಾಗಿವೆ. ಅದು ಅಲ್ಲದೆ ಯಾವುದೇ ವ್ಯಕ್ತಿಯು ಸಾಮಾನ್ಯವಾಗಿ ತನ್ನ ಅತ್ಯುತ್ತಮತೆಯನ್ನು ಅರಿತುಕೊಳ್ಳಲು ಸಾಧ್ಯವಿಲ್ಲ. ಇವು ವ್ಯಕ್ತಿ ಮತ್ತು ಸಮಾಜದ ಆರೋಗ್ಯಕ್ಕೆ ಅಗತ್ಯವಾದ ಪರಿಸ್ಥಿತಿಗಳಾಗಿವೆ. ಸರಳವಾಗಿ ಹೇಳುವುದಾದರೆ, ಹಕ್ಕುಗಳು ಜನರ ಸಾಮಾನ್ಯ ಹಕ್ಕುಗಳಾಗಿವೆ. ಪ್ರತಿ ಸುಸಂಸ್ಕೃತ ಸಮಾಜವು ಅವರ ಅಭಿವೃದ್ಧಿಗೆ ಅಗತ್ಯವಾದ ಹಕ್ಕುಗಳೆಂದು ಗುರುತಿಸುತ್ತದೆ ಮತ್ತು ಆದ್ದರಿಂದ ರಾಜ್ಯವು ಜಾರಿಗೊಳಿಸುತ್ತದೆ. ಹೆರಾಲ್ಡ್ ಲಾಸ್ಕಿಯ ಪ್ರಕಾರ ಹಕ್ಕುಗಳು ಸಾಮಾಜಿಕ ಜೀವನದ ಪರಿಸ್ಥಿತಿಗಳಾಗಿವೆ. ಅದು ಇಲ್ಲದೆ ಯಾವುದೇ ವ್ಯಕ್ತಿಯು ಸಾಮಾನ್ಯವಾಗಿ ತನ್ನ ಅತ್ಯುತ್ತಮವಾಗಿ ಇರಲು ಬಯಸುವುದಿಲ್ಲ. ಟಿ.ಎಚ್. ಗ್ರೀನ್ ಅವರ ಪಾಲಿಗೆ ಹಕ್ಕುಗಳು ನೈತಿಕ ಜೀವಿಯಾಗಿ ಮನುಷ್ಯನ ವೃತ್ತಿಯನ್ನು ಪೂರೈಸಲು ಅಗತ್ಯವಾದ ಶಕ್ತಿಗಳಾಗಿವೆ ಎಂದು ವಿವರಿಸಿದರು. ಏಷಾಯ ಬರ್ಲಿನ್ನಂತಹ ಇತರ ಸಿದ್ಧಾಂತಿಗಳು ಧನಾತ್ಮಕ ಸ್ವಾತಂತ್ರ್ಯಗಳು ಮತ್ತು ನಕಾರಾತ್ಮಕ ಸ್ವಾತಂತ್ರ್ಯಗಳ ವಿಷಯದಲ್ಲಿ ಹಕ್ಕುಗಳನ್ನು ವ್ಯಾಖ್ಯಾನಿಸಿದ್ದಾರೆ. ಧನಾತ್ಮಕ ಹಕ್ಕು ಒಂದು ಅರ್ಹತೆಯಾಗಿದೆ, ಮುಕ್ತ ಅಭಿವ್ಯಕ್ತಿಯ ಹಕ್ಕು. ಉದಾಹರಣೆಗೆ, ಸಾರ್ವಜನಿಕವಾಗಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಹಕ್ಕು. ನಕಾರಾತ್ಮಕ ಹಕ್ಕು ಒಂದು ಸ್ವಾತಂತ್ರ್ಯ. ವ್ಯಕ್ತಿಯ ಸ್ವಾತಂತ್ರ್ಯವು ದೈಹಿಕ ಹಸ್ತಕ್ಷೇಪದಿಂದ ಮುಕ್ತವಾಗಿರುವ ಹಕ್ಕು. ಹೆಚ್ಚಿನ ಹಕ್ಕುಗಳು ಧನಾತ್ಮಕ ಮತ್ತು ಋಣಾತ್ಮಕವಾಗಿವೆ. ಅಂಡರ್ಸ್ಟ್ಯಾಂಡಿಂಗ್ ರೈಟ್ಸ್, ತಿಳುವಳಿಕೆ ಹಕ್ಕುಗಳು. ಹಕ್ಕುಗಳ ಅನೇಕ ವ್ಯಾಖ್ಯಾನಗಳಿವೆ, ಆದರೆ ಹಕ್ಕುಗಳ ಸಾಮಾನ್ಯ ವ್ಯಾಖ್ಯಾನವು ನಿರ್ದಿಷ್ಟ ತೂಕವನ್ನು ಲಗತ್ತಿಸಲಾದ ಆಯ್ಕೆಗಳು ಅಥವಾ ಆಸಕ್ತಿಗಳ ಕಾನೂನು ಅಥವಾ ನೈತಿಕ ಗುರುತಿಸುವಿಕೆ ಎಂದು ಹೇಳುತ್ತದೆ. ಸ್ವಾತಂತ್ರ್ಯವು ಹಕ್ಕುಗಳ ಕೇಂದ್ರ ಕಲ್ಪನೆಯಾಗಿದೆ. ಅಗತ್ಯವಿರುವ ಸಂಖ್ಯೆಯ ಪರ್ಯಾಯಗಳನ್ನು ಆಯ್ಕೆ ಮಾಡಲು ವ್ಯಕ್ತಿಯು ಸಂಪೂರ್ಣ ಸ್ವಾತಂತ್ರ್ಯವನ್ನು ಹೊಂದಿರುತ್ತಾನೆ. ಆಕ್ಸ್ಫರ್ಡ್ ನಿಘಂಟಿನ ಪ್ರಕಾರ ಹಕ್ಕುಗಳ ವ್ಯವಸ್ಥೆಯು ಕೆಲವು ರೀತಿಯ ಸ್ವಾತಂತ್ರ್ಯದ ವಿತರಣೆಯನ್ನು ಸೂಚಿಸುತ್ತದೆ. ಹಕ್ಕುಗಳನ್ನು ಸಮರ್ಥನೀಯ ಮತ್ತು ಮಾನ್ಯತೆ ಪಡೆದ ನಿರೀಕ್ಷೆಗಳು ಎಂದು ಕರೆಯಲಾಗುತ್ತದೆ. ಒಬ್ಬರು ಹಕ್ಕುಗಳನ್ನು ಕ್ಲೈಮ್ ಮಾಡಿದಾಗ ಹಕ್ಕುಗಳ ಹಿಂದೆ ಸಾಕಷ್ಟು ಸಮರ್ಥನೆ ಇರುತ್ತದೆ ಮತ್ತು ಅದೇ ಸಮಯದಲ್ಲಿ ಹಕ್ಕುಗಾಗಿ ಅವರನ್ನು ನಿರೀಕ್ಷಿಸುತ್ತಾರೆ. ಆದರ್ಶವಾದಿ ಅವಲೋಕನಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ವ್ಯಾಖ್ಯಾನವಾಗಿದೆ. ಟಿ.ಎಚ್. ಗ್ರೀನ್ ಹಕ್ಕುಗಳನ್ನು ಹೇಗೆ ವ್ಯಾಖ್ಯಾನಿಸುತ್ತಾರೆ?
ತನಗೆ ಮತ್ತು ಇತರರಿಗೆ ಒಂದೇ ರೀತಿಯ ಒಳ್ಳೆಯದನ್ನು ಕಲ್ಪಿಸುವ ಮತ್ತು ಆ ಪರಿಕಲ್ಪನೆಯಿಂದ ಕ್ರಿಯೆಗೆ ನಿರ್ಧರಿಸುವ ವ್ಯಕ್ತಿಯ ಭಾಗದಲ್ಲಿನ ಸಾಮರ್ಥ್ಯವು ಹಕ್ಕಿಗಳ ಅಡಿಪಾಯವಾಗಿದೆ ಮತ್ತು ಹಕ್ಕುಗಳು ಆ ಸಾಮರ್ಥ್ಯದ ಸ್ಥಿತಿಯಾಗಿದೆ. ನೇರವಾಗಿ ಅಥವಾ ಪರೋಕ್ಷವಾಗಿ ಈ ಉದ್ದೇಶವನ್ನು ಪೂರೈಸುತ್ತದೆ ಎಂಬ ಆಧಾರದ ಮೇಲೆ ಯಾವುದೇ ಹಕ್ಕು ಸಮರ್ಥನೀಯವಲ್ಲ ಅಥವಾ ಹಕ್ಕಾಗಿರಬಾರದು. ಆಂಡ್ರೂ ಹಕ್ಕುಗಳನ್ನು ಅರ್ಹತೆ ಎಂದು ಕರೆಯುತ್ತಾರೆ. ಹಕ್ಕುಗಳು ಒಂದು ನಿರ್ದಿಷ್ಟ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ಅಥವಾ ಪರಿಗಣನೆಗೆ ಅರ್ಹತೆಗಳಾಗಿವೆ. ಯಾವಾಗಲೂ ಇಲ್ಲಿ ಚಿಕಿತ್ಸೆ ಎಂದು ಬಂದಾಗ ತಾವು ದಯವಿಟ್ಟು ಪರಿಗಣನೆ ಎಂದು ತಿಳಿದುಕೊಳ್ಳಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಆಧುನಿಕ ರಾಜಕೀಯ ಚಿಂತಕರು ಹಕ್ಕುಗಳನ್ನು ಮುಖ್ಯವಾಗಿ ಅರ್ಹತೆಗಳಾಗಿ ಪರಿಗಣಿಸಲು ಒಗ್ಗಿಕೊಂಡಿರುತ್ತಾರೆ. ಹಕ್ಕುಗಳನ್ನು ಹೊಂದಿರುವ ವ್ಯಕ್ತಿ ಎಂದರೆ ಅವನು ಏನನ್ನಾದರೂ ಹೊಂದಲು ಅರ್ಹನಾಗಿರುತ್ತಾನೆ ಎಂಬ ಅರ್ಥದಲ್ಲಿ ಇದು ಒಂದು ರೀತಿಯ ಅರ್ಹತೆಯಾಗಿದೆ. ಹಕ್ಕುಗಳು ಮತ್ತು ಹಕ್ಕುಗಳ ನಡುವಿನ ವ್ಯತ್ಯಾಸ. ಬಹುಪಾಲು ಹಕ್ಕುಗಳು ನೈಸರ್ಗಿಕ ಕಾನೂನುಗಳಾಗಿವೆ. ಇತರ ಜನರು ಅವುಗಳನ್ನು ತೆಗೆದುಕೊಂಡು ಹೋಗಬಹುದು ಮತ್ತು ನಿಮಗಾಗಿ ಅವುಗಳನ್ನು ರಕ್ಷಿಸಬಹುದು, ಆದರೆ ಅವರು ಅವುಗಳನ್ನು ನಿಮಗೆ ನೀಡಲು ಸಾಧ್ಯವಿಲ್ಲ. ಹಕ್ಕುಗಳು ಒಬ್ಬರಿಗೆ ಇಷ್ಟವಾದಂತೆ ಮಾಡುವ ಸ್ವಾತಂತ್ರ್ಯವನ್ನು ಮತ್ತು ಉತ್ಕೃಷ್ಟಗೊಳಿಸಲು, ಸಾಧಿಸಲು ಮತ್ತು ಯಶಸ್ವಿಯಾಗಲು ಅವಕಾಶವನ್ನು ಒಳಗೊಂಡಿರುತ್ತದೆ. ಅವು ಸರ್ಕಾರದಿಂದ ಮತ್ತು ಇತರರಿಂದ ಹಾನಿಯಾಗದಂತೆ ಅಥವಾ ಅನಗತ್ಯವಾಗಿ ಹೊರೆಯಾಗುವುದರಿಂದ ಅಥವಾ ಅನಾನುಕೂಲತೆಯಿಂದ ಸ್ವಾತಂತ್ರ್ಯವನ್ನು ಒಳಗೊಂಡಿರುತ್ತವೆ. ಹಾಗೆಯೇ ಒಬ್ಬರು ಆಯ್ಕೆ ಮಾಡುವ ಯಾವುದೇ ರೀತಿಯಲ್ಲಿ ಸೇವೆ ಮಾಡುವ ಅಥವಾ ನೀಡುವ ಸವಲತ್ತು ಪ್ರಕೃತಿಯ ಸ್ಥಿತಿಯಲ್ಲಿ ಅಸ್ತಿತ್ವದಲ್ಲಿದ್ದ ನೈಸರ್ಗಿಕ ಕಾನೂನಿನ ಸಿದ್ಧಾಂತದಲ್ಲಿ ಹಕ್ಕುಗಳ ಪರಿಕಲ್ಪನೆಯು ಮೊದಲು ಕಾಣಿಸಿಕೊಂಡಿತು. ಪ್ರಕೃತಿಯ ಸ್ಥಿತಿಯಲ್ಲಿ ಜನರು ನೈಸರ್ಗಿಕ ಕಾನೂನಿನಿಂದ ಮಂಜೂರಾದ ಕೆಲವು ಹಕ್ಕುಗಳನ್ನು ಅನುಭವಿಸಿದರು. ನೈಸರ್ಗಿಕ ಕಾನೂನು ವಾಸ್ತವವಾಗಿ ಸಮಾಜವನ್ನು ಆಳುತ್ತದೆ ಮತ್ತು ನೈಸರ್ಗಿಕ ಕಾನೂನನ್ನು ಉಲ್ಲಂಘಿಸಲು ಯಾರಿಗೂ ಯಾವುದೇ ಅಧಿಕಾರವಿರುವುದಿಲ್ಲ. ನೈಸರ್ಗಿಕ ಕಾನೂನು ಮತ್ತು ನೈಸರ್ಗಿಕ ಹಕ್ಕುಗಳೆರಡು ನೈತಿಕತೆಯ ಮೇಲೆ ಆಧಾರಿತವಾಗಿವೆ ಎಂದು ಸಹ ನಿರ್ವಹಿಸಲಾಯಿತು. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಎರಡು ನೈತಿಕ ಕ್ರಮವಾಗಿತ್ತು. ರಾಜ್ಯ ಅಥವಾ ಸರ್ಕಾರದಂತಹ ಯಾವುದೇ ಮಾನವ ಪ್ರಾಧಿಕಾರವು ನೈಸರ್ಗಿಕ ಹಕ್ಕುಗಳನ್ನು ಮೊಟಕುಗೊಳಿಸುವ ಅಥವಾ ನೈಸರ್ಗಿಕ ಕಾನೂನಿನಲ್ಲಿ ಹಸ್ತಕ್ಷೇಪ ಮಾಡುವ ಅಧಿಕಾರವನ್ನು ಹೊಂದಿರಲಿಲ್ಲ. ಸಮಕಾಲೀನ ಜಗತ್ತಿನಲ್ಲಿ ಹಕ್ಕುಗಳ ಉದಾಹರಣೆಗಳಲ್ಲಿ ಭಾರತೀಯ ಸಂವಿಧಾನದಲ್ಲಿ ಹೇಳಲಾದ ವಾಕ್, ಧರ್ಮ ಮತ್ತು ಸಭೆಯ ಸ್ವಾತಂತ್ರ್ಯ ಇತ್ಯಾದಿಗಳು ಸೇರಿವೆ. ಹಕ್ಕುಗಳು ಹಣ, ವಸ್ತುಗಳು ಮತ್ತು ಸೇವೆಗಳನ್ನು ಒಳಗೊಂಡಿರುವುದಿಲ್ಲ. ಆದ್ದರಿಂದ ಇತರರಿಂದ ಈ ವಿಷಯಗಳನ್ನು ಬಲವಂತವಾಗಿ ತೆಗೆದುಕೊಳ್ಳುವ ಅಥವಾ ನಿಮಗಾಗಿ ಈ ರೀತಿಯ ಜಪ್ತಿ ಮಾಡಲು ಸರ್ಕಾರಕ್ಕೆ ಅಧಿಕಾರ ನೀಡುವ ಹಕ್ಕನ್ನು ನೀವು ಹೊಂದಿಲ್ಲ. ಹಕ್ಕುಗಳು ಇನ್ನೊಂದೆಡೆ ಚುನಾಯಿತ ಪ್ರತಿನಿಧಿಗಳ ಮೂಲಕ ಅಥವಾ ಜನರಿಂದ ಬೇರೆ ನೇರ ಮತಗಳ ಮೂಲಕ ಸರ್ಕಾರಗಳಿಂದ ಸ್ಥಾಪಿಸಲ್ಪಡುತ್ತವೆ ಎಂದು ಹೇಳಲಾಗಿದೆ. ಅವು ಹಣ, ವಸ್ತುಗಳು, ಸೇವೆಗಳು ಮತ್ತು ವಿವಿಧ ರೀತಿಯ ನೆರವು ಮತ್ತು ಸಹಾಯವನ್ನು ಒಳಗೊಂಡಿವೆ. ಹಕ್ಕುಗಳನ್ನು ಯಾವುದೇ ಸಮಯದಲ್ಲಿ ಪ್ರಾರಂಭಿಸುವುದು ಅಥವಾ ಹಿಂಪಡೆಯಬಹುದು. ಅರ್ಹತೆಗಳನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ಗಳಿಸಬಹುದು. ಆದಾಗ್ಯೂ ಅನೇಕ ಅರ್ಹತೆಗಳನ್ನು ಸಂಪೂರ್ಣವಾಗಿ ಪಡೆಯಲಾಗುವುದಿಲ್ಲ. ಇವುಗಳ ಉದಾಹರಣೆಗಳೆಂದರೆ ಕಲ್ಯಾಣ ಯೋಜನೆಗಳು, ವೈದ್ಯಕೀಯ ನೆರವು ಇತ್ಯಾದಿ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಹಕ್ಕುಗಳು ರಾಜ್ಯ ಅಥವಾ ಸಮಾಜದಿಂದ ಜನಾಂಗೀಯತೆ, ಧರ್ಮ ಮತ್ತು ಲಿಂಗದ ಮೂಲಕ ದಬ್ಬಾಳಿಕೆಯ ಸ್ವಾತಂತ್ರ್ಯಗಳಾಗಿವೆ. ಈ ಹಕ್ಕುಗಳು ಸರ್ಕಾರದ ಕರಪತ್ರಗಳನ್ನು ಹೊಂದಿರುವುದಿಲ್ಲ. ಆದಾಗ್ಯೂ ಹಕ್ಕುಗಳು ಸರ್ಕಾರದ ಕರಪತ್ರಗಳನ್ನು ಒಳಗೊಳ್ಳುವ ಕಲ್ಯಾಣ ಕ್ರಮಗಳಾಗಿವೆ. ಹಕ್ಕುಗಳು ಬಜೆಟ್ ನಿರ್ಬಂಧಗಳಿಂದ ಸೀಮಿತವಾಗಿಲ್ಲ, ಆದರೆ ಅರ್ಹತೆಗಳು. ಆದ್ದರಿಂದ ಹಕ್ಕುಗಳು ಸಾರ್ವತ್ರಿಕವಾಗಿವೆ, ಆದರೆ ಅರ್ಹತೆಗಳು ಅಲ್ಲ. 10.3 ಟೈಪ್ಸ್ ಆಫ್ ರೈಟ್ಸ್ ಅಂದರೆ ಹಕ್ಕುಗಳ ವಿಧಗಳು. ಮಾನವ ಸಮಾಜ ಮತ್ತು ವ್ಯಕ್ತಿತ್ವದ ಬೆಳವಣಿಗೆಗೆ ಹಕ್ಕುಗಳು ನಿರ್ಣಾಯಕವಾಗಿವೆ. ಈ ಬೆಳವಣಿಗೆಯು ವ್ಯಕ್ತಿಗಳಿಗೆ ಲಭ್ಯವಿರುವ ಹಕ್ಕುಗಳ ಪ್ರಕಾರಗಳನ್ನು ಅವಲಂಬಿಸಿರುತ್ತದೆ, ಏಕೆಂದರೆ ವಿವಿಧ
ರಾಷ್ಟ್ರಗಳು, ರಾಜ್ಯಗಳು ವಿಭಿನ್ನ ಹಕ್ಕುಗಳನ್ನು ಗುರುತಿಸುತ್ತವೆ. ಇದಕ್ಕಾಗಿಯೇ ನಾವು ನೈಸರ್ಗಿಕ ಹಕ್ಕುಗಳು, ನೈತಿಕ ಹಕ್ಕುಗಳು, ಕಾನೂನು ಹಕ್ಕುಗಳು ಮತ್ತು ಮಾನವ ಹಕ್ಕುಗಳಂತಹ ಹಕ್ಕುಗಳ ವರ್ಗೀಕರಣವನ್ನು ಹೊಂದಿದ್ದೇವೆ. 10.3.1 ನ್ಯಾಚುರಲ್ ರೈಟ್ಸ್, ನೈಸರ್ಗಿಕ ಹಕ್ಕುಗಳು. ಜನರು ಪ್ರಕೃತಿಯಿಂದ ಕೆಲವು ಹಕ್ಕುಗಳನ್ನು ಪಡೆದುಕೊಳ್ಳುತ್ತಾರೆ ಎಂದು ಅನೇಕ ವಿದ್ವಾಂಸರು ನಂಬಿದ್ದರು. ಅವರು ಸಮಾಜ ಮತ್ತು ರಾಜ್ಯದಲ್ಲಿ ಬದುಕಲು ಬರುವ ಮೊದಲು ಅವರು ಪ್ರಕೃತಿಯ ಸ್ಥಿತಿಯಲ್ಲಿ ವಾಸಿಸುತ್ತಿದ್ದರು. ಅದರಲ್ಲಿ ಅವರು ಬದುಕುವ ಹಕ್ಕು, ಸ್ವಾತಂತ್ರ್ಯದ ಹಕ್ಕು ಮತ್ತು ಆಸ್ತಿಯ ಹಕ್ಕುಗಳಂತಹ ಕೆಲವು ನೈಸರ್ಗಿಕ ಹಕ್ಕುಗಳನ್ನು ಮೆಚ್ಚಿದರು. ನೈಸರ್ಗಿಕ ಹಕ್ಕುಗಳು ಮಾನವ ಸ್ವಭಾವ ಮತ್ತು ಕಾರಣದ ಭಾಗಗಳಾಗಿವೆ. ಒಬ್ಬ ವ್ಯಕ್ತಿಯು ಕೆಲವು ಮೂಲಭೂತ ಹಕ್ಕುಗಳೊಂದಿಗೆ ಸಮಾಜಕ್ಕೆ ಪ್ರವೇಶಿಸುತ್ತಾನೆ ಮತ್ತು ಯಾವುದೇ ಸರ್ಕಾರವು ಈ ಹಕ್ಕುಗಳನ್ನು ನಿರಾಕರಿಸಲು ಸಾಧ್ಯವಿಲ್ಲ ಎಂದು ರಾಜಕೀಯ ಸಿದ್ಧಾಂತದ ಈ ಎಳೆಯನ್ನು ಸಮರ್ಥಿಸುತ್ತದೆ. ಶಾಸ್ತ್ರೀಯ ರಾಜಕೀಯ ತತ್ವಶಾಸ್ತ್ರದಲ್ಲಿ ನೈಸರ್ಗಿಕ ಹಕ್ಕು ಸರಿಯಾದ ವಿಷಯಗಳ ವಸ್ತುನಿಷ್ಠ ಸರಿಯಾದತೆಯನ್ನು ಸೂಚಿಸುತ್ತದೆ. ಆತ್ಮದ ಸದ್ಗುಣ ಕ್ರಿಯೆಯು ಸರಿಯಾದಂತೆ ಅಥವಾ ಆಡಳಿತದ ಶ್ರೇಷ್ಠತೆ ಅರಿಸ್ಟಾಟಲ್ಗೆ ಉತ್ತಮ ಜೀವನಕ್ಕೆ ಕೊಡುಗೆ ನೀಡುವ ಸದ್ಗುಣಗಳು ಮತ್ತು ಕ್ರಿಯೆಗಳು ಮತ್ತು ಉತ್ತಮ ಜೀವನಕ್ಕೆ ಆಂತರಿಕ ಚಟುವಟಿಕೆಗಳು ಸ್ವಾಭಾವಿಕವಾಗಿ ಸರಿಯಾಗಿವೆ. ನೈಸರ್ಗಿಕ ಹಕ್ಕುಗಳ ಆಧುನಿಕ ಕಲ್ಪನೆಯು ನೈಸರ್ಗಿಕ ಕಾನೂನಿನ ಈ ಪ್ರಾಚೀನ ಮತ್ತು ಮಧ್ಯಕಾಲೀನ ಸಿದ್ಧಾಂತಗಳಿಂದ ಬೆಳೆದಿದೆ. ಹಕ್ಕುಗಳು ಸಾಮಾಜಿಕ ಜೀವನದ ಉತ್ಪನ್ನಗಳಾಗಿವೆ. ಇವುಗಳನ್ನು ಸಮಾಜದಲ್ಲಿ ಮಾತ್ರ ಬಳಸಬಹುದಾಗಿದೆ. ಹಕ್ಕುಗಳು ಅವುಗಳ ಹಿಂದೆ ಅಭಿವೃದ್ಧಿಯ ಸಾಮಾನ್ಯ ಹಕ್ಕುಗಳಾಗಿ ಸಮಾಜದ ಗುರುತಿಸುವಿಕೆಯನ್ನು ಹೊಂದಿವೆ ಮತ್ತು ಅದಕ್ಕಾಗಿಯೇ ರಾಜ್ಯವು ಈ ಹಕ್ಕುಗಳನ್ನು ರಕ್ಷಿಸುತ್ತದೆ. 17ನೇ ಶತಮಾನದಲ್ಲಿ ಜಾನ್ ಲಾಕ್ ಅವರು ಜೀವನ, ಸ್ವಾತಂತ್ರ್ಯ ಮತ್ತು ಆಸ್ತಿ ಹಕ್ಕನ್ನು ನೈಸರ್ಗಿಕ ಹಕ್ಕುಗಳೆಂದು ಗುರುತಿಸಿದರು. ಒಂದು ಶತಮಾನದ ನಂತರ ಥಾಮಸ್ ಜೆಫರ್ಸನ್ ಅವರನ್ನು ಜೀವನ, ಸ್ವಾತಂತ್ರ್ಯ ಮತ್ತು ಸಂತೋಷದ ಅನ್ವೇಷಣೆಯ ಹಕ್ಕು ಎಂದು ವ್ಯಾಖ್ಯಾನಿಸಿದರು. ಅಂತಹ ಹಕ್ಕುಗಳನ್ನು ನೈಸರ್ಗಿಕ ಎಂದು ವಿವರಿಸಲಾಗಿದೆ. ಅವುಗಳು ದೇವರಿಂದ ನೀಡಲ್ಪಟ್ಟವು ಎಂದು ಭಾವಿಸಲಾಗಿದೆ ಮತ್ತು ಆದ್ದರಿಂದ ಮಾನವ ಸ್ವಭಾವದ ಅತ್ಯಂತ ಪ್ರಮುಖ ಭಾಗವಾಗಿದೆ. ನೈಸರ್ಗಿಕ ಹಕ್ಕುಗಳು ಕೇವಲ ನೈತಿಕ ಹಕ್ಕುಗಳಂತೆ ಅಸ್ತಿತ್ವದಲ್ಲಿಲ್ಲ, ಆದರೆ ಅತ್ಯಂತ ಮೂಲಭೂತವಾದ ಮಾನವನ ಒಳಗಿನ ಡ್ರೈವ್ಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಪರಿಗಣಿಸಲಾಗಿದೆ. ನಿಜವಾದ ಮಾನವ ಅಸ್ತಿತ್ವವನ್ನು ಮುನ್ನಡೆಸಲು ಅವು ಮೂಲಭೂತ ಪರಿಸ್ಥಿತಿಗಳಾಗಿವೆ. 10.3.2 ಮಾರಲ್ ರೈಟ್ಸ್ ಅಂದರೆ ನೈತಿಕ ಹಕ್ಕುಗಳು. ನೈತಿಕ ಹಕ್ಕುಗಳು ಮಾನವ ಪ್ರಶ್ನೆಯನ್ನು ಆಧರಿಸಿವೆ. ಅವರು ಮಾನವ ಮನಸ್ಸಿನ ನೈತಿಕ ಶಕ್ತಿಯಿಂದ ಬೆಂಬಲಿತರಾಗಿದ್ದಾರೆ. ಇವುಗಳು ಒಳ್ಳೆಯತನ ಮತ್ತು ನ್ಯಾಯದ ಮಾನವ ಪ್ರಜ್ಞೆಯನ್ನು ಆಧರಿಸಿದೆ. ಇವುಗಳಿಗೆ ಕಾನೂನಿನ ಬಲದಿಂದ ಸಹಾಯವಿಲ್ಲ. ಒಳ್ಳೆಯತನ ಮತ್ತು ಸಾರ್ವಜನಿಕ ಅಭಿಪ್ರಾಯವು ನೈತಿಕ ಹಕ್ಕುಗಳ ಹಿಂದಿನ ನಿರ್ಬಂಧಗಳಾಗಿವೆ. ಯಾವುದೇ ವ್ಯಕ್ತಿ ಯಾವುದೇ ನೈತಿಕ ಹಕ್ಕನ್ನು ಅಡ್ಡಿಪಡಿಸಿದರೆ ಅವರ ವಿರುದ್ಧ ಯಾವುದೇ ಕಾನೂನು ಕ್ರಮ ಕೈಗೊಳ್ಳಲಾಗುವುದಿಲ್ಲ. ರಾಜ್ಯವು ಈ ಹಕ್ಕುಗಳನ್ನು ಜಾರಿಗೊಳಿಸುವುದಿಲ್ಲ. ಅದರ ನ್ಯಾಯಾಲಯಗಳು ಈ ಹಕ್ಕುಗಳನ್ನು
ಗುರುತಿಸುವುದಿಲ್ಲ. ನೈತಿಕ ಹಕ್ಕುಗಳು ಉತ್ತಮ ನಡವಳಿಕೆ, ಸೌಜನ್ಯ ಮತ್ತು ನೈತಿಕ ನಡವಳಿಕೆಯ ನಿಯಮಗಳನ್ನು ಒಳಗೊಂಡಿದೆ. ಇವು ಜನರ ನೈತಿಕ ಪರಿಪೂರ್ಣತೆಗೆ ನಿಲ್ಲುತ್ತವೆ. 1928ರಲ್ಲಿ ಸಾಹಿತ್ಯ ಮತ್ತು ಕಲಾತ್ಮಕ ಕೃತಿಗಳ ರಕ್ಷಣೆಗಾಗಿ ಬರ್ನ್ ಸಮಾವೇಶದಲ್ಲಿ ಸೇರಿಸುವ ಮೊದಲು ನೈತಿಕ ಹಕ್ಕುಗಳನ್ನು ಫ್ರಾನ್ಸ್ ಮತ್ತು ಜರ್ಮನಿಯಲ್ಲಿ ಮೊದಲು ಅಂಗೀಕರಿಸಲಾಯಿತು. ಕೆನಡಾ ತನ್ನ ಹಕ್ಕು ಸ್ವಾಮ್ಯ ಕಾಯ್ದೆಯಲ್ಲಿ ನೈತಿಕ ಹಕ್ಕುಗಳನ್ನು ಗುರುತಿಸಿತು. ಯುನೈಟೆಡ್ ಸ್ಟೇಟ್ಸ್ 1989ರಲ್ಲಿ ಸಮಾವೇಶಕ್ಕೆ ಸಹಿ ಹಾಕಿತು ಮತ್ತು ಯುಎಸ್ ಕೋಡ್ನ ಶೀರ್ಷಿಕೆ 17ರ ಅಡಿಯಲ್ಲಿ ಅದರ ಹಕ್ಕುಸ್ವಾಮ್ಯ ಕಾನೂನಿನ ಅಡಿಯಲ್ಲಿ ನೈತಿಕ ಹಕ್ಕುಗಳ ಆವೃತ್ತಿಯನ್ನು ಸಂಯೋಜಿಸಿತು. ಯುಎಸ್ ಹಕ್ಕುಸ್ವಾಮ್ಯ ಕಾಯ್ದೆಯಡಿಯಲ್ಲಿ 2 ಪ್ರಮುಖ ನೈತಿಕ ಹಕ್ಕುಗಳಿವೆ ಎಂದು ಹೇಳಿದೆ. ಇವುಗಳು ಗುಣಲಕ್ಷಣದ ಹಕ್ಕು ಇದನ್ನು ಪಿತೃತ್ವದ ಹಕ್ಕು ಮತ್ತು ಸಮಗ್ರತೆಯ ಹಕ್ಕು ಎಂದೂ ಸಹ ಕರೆಯುತ್ತಾರೆ. 10(3)(3) ಲೀಗಲ್ ರೈಟ್ಸ್ ಅಂದರೆ ಕಾನೂನು ಹಕ್ಕುಗಳು. ಕಾನೂನು ಹಕ್ಕುಗಳು ಕಾನೂನಿನಲ್ಲಿ ಪ್ರತಿಪಾದಿಸಲ್ಪಟ್ಟ ಹಕ್ಕುಗಳಾಗಿವೆ ಮತ್ತು ಆದ್ದರಿಂದ ನ್ಯಾಯಾಲಯಗಳ ಮೂಲಕ ಜಾರಿಗೊಳಿಸಬಹುದಾಗಿದೆ. ಈ ಹಕ್ಕುಗಳನ್ನು ವ್ಯಕ್ತಿಗಳ ವಿರುದ್ಧ ಮತ್ತು ಸರ್ಕಾರದ ವಿರುದ್ಧವೂ ಜಾರಿಗೊಳಿಸಬಹುದು. ಈ ರೀತಿಯಾಗಿ ಕಾನೂನು ಹಕ್ಕುಗಳ ನೈತಿಕ ಹಕ್ಕುಗಳಿಗಿಂತ ಭಿನ್ನವಾಗಿವೆ. ಕಾನೂನು ಹಕ್ಕುಗಳ ಎಲ್ಲ ನಾಗರಿಕರಿಗೆ ಸಮಾನವಾಗಿ ಲಭ್ಯವಿದೆ. ಎಲ್ಲ ನಾಗರಿಕರು ಯಾವುದೇ ತಾರತಮ್ಯವಿಲ್ಲದೆ ಕಾನೂನು ಹಕ್ಕುಗಳನ್ನು ಅನುಸರಿಸುತ್ತಾರೆ. ಅವರು ತಮ್ಮ ಕಾನೂನು ಹಕ್ಕುಗಳನ್ನು ಜಾರಿಗೊಳಿಸಲು ನ್ಯಾಯಾಲಯದ ಮೊರೆ ಹೋಗಬಹುದು. 3 ವಿಧದ ಕಾನೂನು ಹಕ್ಕುಗಳಿವೆ. ಮೊದಲನೆಯದು ನಾಗರಿಕ ಹಕ್ಕುಗಳು. ನಾಗರಿಕ ಹಕ್ಕುಗಳು ಪ್ರತಿಯೊಬ್ಬ ವ್ಯಕ್ತಿಗೆ ಸುಸಂಸ್ಕೃತ ಸಾಮಾಜಿಕ ಜೀವನವನ್ನು ನಡೆಸಲು ಅವಕಾಶವನ್ನು ಒದಗಿಸುವ ಹಕ್ಕುಗಳಾಗಿವೆ. ಇವು ಸಮಾಜದಲ್ಲಿ ಮಾನವ ಜೀವನದ ಮೂಲಭೂತ ಅಗತ್ಯಗಳನ್ನು ಪೂರೈಸುತ್ತವೆ. ಬದುಕುವ ಹಕ್ಕು, ಸ್ವಾತಂತ್ರ್ಯ ಮತ್ತು ಸಮಾನತೆ ನಾಗರಿಕ ಹಕ್ಕುಗಳು. ನಾಗರಿಕ ಹಕ್ಕುಗಳನ್ನು ರಾಜ್ಯವು ರಕ್ಷಿಸುತ್ತದೆ. ಎರಡನೆಯದು ರಾಜಕೀಯ ಹಕ್ಕುಗಳು ಅಂದರೆ ಪೊಲಿಟಿಕಲ್ ರೈಟ್ಸ್. ರಾಜಕೀಯ ಹಕ್ಕುಗಳು ರಾಜಕೀಯ ಪ್ರಕ್ರಿಯೆಯಲ್ಲಿ ನಿವಾಸಿಗಳು ಪಾಲನ್ನು ಪಡೆಯುವುದರ ಮೂಲಕ ಹಕ್ಕುಗಳಾಗಿವೆ. ಇವು ರಾಜಕೀಯ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಅನುವು ಮಾಡಿಕೊಡುತ್ತದೆ. ಈ ಹಕ್ಕುಗಳಲ್ಲಿ ಮತದಾನದ ಹಕ್ಕು, ಚುನಾಯಿತರಾಗುವ ಹಕ್ಕು, ಸಾರ್ವಜನಿಕ ಹುದ್ದೆಯನ್ನು ಹೊಂದುವ ಹಕ್ಕು ಮತ್ತು ಸರ್ಕಾರವನ್ನು ಟೀಕಿಸುವ ಮತ್ತು ವಿರೋಧಿಸುವ ಹಕ್ಕು ಸೇರಿವೆ. ಮೂರನೆಯದು ಎಕನಾಮಿಕ್ ರೈಟ್ಸ್ ಅಂದರೆ ಆರ್ಥಿಕ ಹಕ್ಕುಗಳು. ಆರ್ಥಿಕ ಹಕ್ಕುಗಳು ಜನರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುವ ಹಕ್ಕುಗಳಾಗಿವೆ. ಇದು ಎಲ್ಲ ನಾಗರಿಕರಿಗೆ ತಮ್ಮ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಸರಿಯಾಗಿ ಬಳಸಿಕೊಳ್ಳಲು ಅಧಿಕಾರ ನೀಡುತ್ತದೆ. ಈ ಹಕ್ಕು ಪ್ರತಿಯೊಬ್ಬ ವ್ಯಕ್ತಿಯ ಆಹಾರ, ಬಟ್ಟೆ, ವಸತಿ ಮತ್ತು ವೈದ್ಯಕೀಯ ಚಿಕಿತ್ಸೆಯ ಮೂಲಭೂತ ಅಗತ್ಯಗಳನ್ನು ಪ್ರತಿನಿಧಿಸುತ್ತದೆ. ಇವುಗಳ ನೆರವೇರಿಕೆ ಇಲ್ಲದೆ ಯಾವುದೇ ವ್ಯಕ್ತಿ ನಿಜವಾಗಿಯೂ ತನ್ನ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಆನಂದಿಸಲು ಸಾಧ್ಯವಿಲ್ಲ. ಆದ್ದರಿಂದ
ಪ್ರತಿಯೊಬ್ಬ ವ್ಯಕ್ತಿಯು ಕೆಲಸ ಮಾಡುವ ಹಕ್ಕು, ಸಾಕಷ್ಟು ವೇತನದ ಹಕ್ಕು, ವಿರಾಮ ಮತ್ತು ವಿಶ್ರಾಂತಿಯ ಹಕ್ಕು ಮತ್ತು ಅನಾರೋಗ್ಯ, ದೈಹಿಕ ಅಸಾಮರ್ಥ್ಯ ಮತ್ತು ವೃದ್ಧಾಪ್ಯದ ಸಂದರ್ಭದಲ್ಲಿ ಸಾಮಾಜಿಕ ಭದ್ರತೆಯ ಹಕ್ಕನ್ನು ಪಡೆಯುವುದು ಅತ್ಯಗತ್ಯ. ವೆಸ್ಲಿ ಹೋಫೆಲ್ಡ್ ತನ್ನ ಮೂಲ ಕೃತಿಯಾದ ಫಂಡಮೆಂಟಲ್ ಲೀಗಲ್ ಕಾನ್ಸೆಪ್ಟ್ಸ್ 1923ರಲ್ಲಿ 4 ವಿಧದ ಕಾನೂನು ಹಕ್ಕುಗಳನ್ನು ಗುರುತಿಸುತ್ತಾರೆ. ಮೊದಲನೆಯದಾಗಿ ಸವಲತ್ತುಗಳು ಅಥವಾ ಸ್ವಾತಂತ್ರ್ಯ ಹಕ್ಕುಗಳು ಇವೆ. ಅದು ವ್ಯಕ್ತಿಯನ್ನು ಸರಳ ಅರ್ಥದಲ್ಲಿ ಮಾಡಲು ಅವಕಾಶ ನೀಡುತ್ತದೆ. ಅವರು ಅದನ್ನು ಮಾಡದಿರಲು ಯಾವುದೇ ಬಾಧ್ಯತೆ ಹೊಂದಿಲ್ಲ. ಅವರು ಅದನ್ನು ಮಾಡಲು ಸ್ವಾತಂತ್ರ್ಯದಲ್ಲಿ ಇದ್ದಾರೆ. ಎರಡನೆಯದಾಗಿ ಹಕ್ಕುಗಳೇ ಅದರ ಆಧಾರದ ಮೇಲೆ ಇನ್ನೊಬ್ಬ ವ್ಯಕ್ತಿಯು ಇನ್ನೊಬ್ಬರಿಗೆ ಅನುಗುಣವಾದ ಕರ್ತವ್ಯವನ್ನು ನೀಡಬೇಕಾಗುತ್ತದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿಯ ಹಕ್ಕು ಇನ್ನೊಬ್ಬರಿಂದ ಆಕ್ರಮಣ ಅಥವಾ ಮೋಸ ಮಾಡಬಾರದು. ಮೂರನೆಯದಾಗಿ ಕಾನೂನು ಸಾಮರ್ಥ್ಯಗಳೆಂದು ಉತ್ತಮವಾಗಿ ಅರ್ಥೈಸಿಕೊಳ್ಳುವ ಕಾನೂನು ಅಧಿಕಾರಗಳಿವೆ. ಅಂದರೆ ಏನನ್ನಾದರೂ ಮಾಡಲು ಯಾರಿಗಾದರೂ ಅಧಿಕಾರ ನೀಡುವುದು. ಉದಾಹರಣೆಗೆ ಮತದಾನದ ಹಕ್ಕು. ಅದು ವ್ಯಕ್ತಿಯನ್ನು ಸರಳ ಅರ್ಥದಲ್ಲಿ ಮಾಡಲು ಅವಕಾಶ ನೀಡುತ್ತದೆ. ಅವರು ಅದನ್ನು ಮಾಡದಿರಲು ಯಾವುದೇ ಬಾಧ್ಯತೆ ಹೊಂದಿಲ್ಲ. ಅವರು ಅದನ್ನು ಮಾಡಲು ಸ್ವಾತಂತ್ರ್ಯದಲ್ಲಿ ಇದ್ದಾರೆ. ಎರಡನೆಯದಾಗಿ ಹಕ್ಕುಗಳ ಅವರ ಆಧಾರದ ಮೇಲೆ ಇನ್ನೊಬ್ಬ ವ್ಯಕ್ತಿಯು ಇನ್ನೊಬ್ಬರಿಗೆ ಅನುಗುಣವಾದ ಕರ್ತವ್ಯವನ್ನು ನೀಡಬೇಕಾಗುತ್ತದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿಯ ಹಕ್ಕು ಇನ್ನೊಬ್ಬರಿಂದ ಆಕ್ರಮಣ ಅಥವಾ ಮೋಸ ಮಾಡಬಾರದು. ಮೂರನೆಯದಾಗಿ ಕಾನೂನು ಸಾಮರ್ಥ್ಯಗಳೆಂದು ಉತ್ತಮವಾಗಿ ಅರ್ಥೈಸಿಕೊಳ್ಳುವ ಕಾನೂನು ಅಧಿಕಾರಗಳಿವೆ. ಅಂದರೆ ಏನನ್ನಾದರೂ ಮಾಡಲು ಯಾರಿಗಾದರೂ ಅಧಿಕಾರ ನೀಡುವುದು. ಉದಾಹರಣೆಗೆ ಮತದಾನದ ಹಕ್ಕು. ನಾಲ್ಕನೆಯದಾಗಿ ವಿನಾಯಿತಿಗಳಿವೆ. ಅದರ ಪ್ರಕಾರ ಒಬ್ಬ ವ್ಯಕ್ತಿಯು ಇನ್ನೊಬ್ಬರ ಅಧಿಕಾರಕ್ಕೆ ಒಳಗಾಗುವುದನ್ನು ತಪ್ಪಿಸಬಹುದು. ಉದಾಹರಣೆಗೆ, ಸೈನ್ಯಕ್ಕೆ ಕರಡು ಮಾಡದಿರುವ ಅಂಗವಿಕಲರ ಹಕ್ಕು. ನೈತಿಕ ಹಕ್ಕುಗಳು ಮತ್ತು ಕಾನೂನು ಹಕ್ಕುಗಳ ನಡುವೆ ಕೆಲವು ಆಂತರಿಕ ವ್ಯತ್ಯಾಸಗಳಿವೆ. ಕಾನೂನು ಹಕ್ಕುಗಳು ತಮ್ಮ ಸಮರ್ಥನೆಗಳಿಗಾಗಿ ಅಸ್ತಿತ್ವದಲ್ಲಿರುವ ಕಾನೂನು ವ್ಯವಸ್ಥೆಯನ್ನು ಬಯಸುತ್ತದೆ. ಕಾನೂನಾತ್ಮಕ ಹಕ್ಕುಗಳು ಸ್ಥೂಲವಾಗಿ ಕಾನೂನು ಏನು ಹೇಳುತ್ತದೆ, ಕನಿಷ್ಠ ಕಾನೂನನ್ನು ಜಾರಿಗೊಳಿಸುವವರೆಗೆ ಕಾನೂನು ಹಕ್ಕುಗಳು ಕಾನೂನುಬದ್ಧವಾಗಿ ಅಧಿಕೃತ ಪ್ರಾಧಿಕಾರದಿಂದ ಶಾಸನ ಅಥವಾ ತೀರ್ಪಿನ ಮೂಲಕ ತಮ್ಮ ಬಲವನ್ನು ಪಡೆಯುತ್ತವೆ. ಆದರೆ ನೈತಿಕ ಹಕ್ಕುಗಳು ಕಾನೂನು ಹಕ್ಕುಗಳನ್ನು ಹೊರತುಪಡಿಸಿ ಬೇರೆ ಯಾವುದಾದರೂ ಮೂಲಗಳ ಮೂಲಕ ತಮ್ಮ ಸಿಂಧುತ್ವವನ್ನು ಪಡೆಯಬೇಕು. ಏಕೆಂದರೆ ಜನರು ಕಾನೂನನ್ನು ಟೀಕಿಸಲು ನೈತಿಕ ಹಕ್ಕುಗಳಿವೆ ಎಂದು ಮನವಿ ಮಾಡಬಹುದು ಅಥವಾ ಕಾನೂನಿನಲ್ಲಿ ಬದಲಾವಣೆಗಳನ್ನು ಪ್ರತಿಪಾದಿಸಬಹುದು ಮತ್ತು ನೈತಿಕ ಹಕ್ಕುಗಳ ಆಧಾರದ ಮೇಲೆ ಜನರು ಇದನ್ನು ಕಾನೂನು ಮಾಡಲು ಸಾಧ್ಯವಾಗುವುದಿಲ್ಲ. 10.3.4 ಹ್ಯೂಮನ್ ರೈಟ್ಸ್ ಅಂದರೆ ಮಾನವ ಹಕ್ಕುಗಳು. ಮಾನವ ಹಕ್ಕುಗಳ ಕಲ್ಪನೆಯು ಆರಂಭಿಕ ಆಧುನಿಕ ಅವಧಿಯ ನೈಸರ್ಗಿಕ ಹಕ್ಕುಗಳು ಸಿದ್ಧಾಂತಗಳಿಂದ ಅಭಿವೃದ್ಧಿಗೊಂಡಿದೆ. ಈ ಸಿದ್ಧಾಂತಗಳು ಪ್ರಾಥಮಿಕವಾಗಿ ಹುಟ್ಟಿಕೊಂಡಿದ್ದು ವ್ಯಕ್ತಿಗಳನ್ನು ಇತರರು ಹೇಗೆ ನಡೆಸಿಕೊಳ್ಳಬಹುದು ಎಂಬುದರ ಮೇಲೆ ಕೆಲವು ಮಿತಿಗಳನ್ನು ಸ್ಥಾಪಿಸುವ ಬಯಕೆಯಿಂದ, ವಿಶೇಷವಾಗಿ ರಾಜಕೀಯ ಅಧಿಕಾರವನ್ನು ಹೊಂದಿರುವವರು. ಮಾನವ ಹಕ್ಕುಗಳು ಮಾನವ ರಾಜಕೀಯ ವಾಸ್ತವತೆಯ ಮಹತ್ವದ ಅಂಶಗಳಲ್ಲಿ ಒಂದಾಗಿದೆ. ಇವು ಅತ್ಯುನ್ನತ ಆದೇಶದ ನೈತಿಕ ಹಕ್ಕುಗಳಾಗಿವೆ. ಜನಾಂಗ, ಲಿಂಗ, ರಾಷ್ಟ್ರೀಯತೆ, ಜನಾಂಗೀಯತೆ, ಭಾಷೆ, ಧರ್ಮ ಮತ್ತು ಬಣ್ಣ ಇತ್ಯಾದಿಗಳ ಯಾವುದೇ ತಾರತಮ್ಯವಿಲ್ಲದೆ
ಇದು ಎಲ್ಲ ಮಾನವರಿಗೆ ಸ್ವಾಭಾವಿಕವಾಗಿದೆ. ಮಾನವ ಹಕ್ಕುಗಳು ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಒಳಗೊಂಡಿರುತ್ತವೆ. ಉದಾಹರಣೆಗೆ, ಬದುಕುವ ಹಕ್ಕು, ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಸಂಸ್ಕೃತಿಯಲ್ಲಿ ಭಾಗವಹಿಸುವ ಹಕ್ಕು, ಆಹಾರದ ಹಕ್ಕು ಮತ್ತು ಕೆಲಸ ಮಾಡುವ ಮತ್ತು ಶಿಕ್ಷಣ ಪಡೆಯುವ ಹಕ್ಕು ಸೇರಿದಂತೆ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಆರ್ಥಿಕ ಹಕ್ಕುಗಳು ಮಾನವ ಹಕ್ಕುಗಳನ್ನು ಅಂತರರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಕಾನೂನುಗಳು ಮತ್ತು ಒಪ್ಪಂದಗಳಿಂದ ರಕ್ಷಿಸಲಾಗಿದೆ ಮತ್ತು ಬೆಂಬಲಿಸಲಾಗುತ್ತಿದೆ. ಯೂನಿವರ್ಸಲ್ ಡಿಕ್ಲರೇಷನ್ ಆನ್ ಹ್ಯೂಮನ್ ರೈಟ್ಸ್ ಎಲ್ಲ ಮಾನವರು ಆನಂದಿಸಬೇಕಾದ ಮೂಲಭೂತ ನಾಗರಿಕ, ರಾಜಕೀಯ, ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳನ್ನು ವಿವರಿಸುವ ಮೊದಲ ಅಂತರರಾಷ್ಟ್ರೀಯ ದಾಖಲೆಯಾಗಿದೆ. ಈ ಘೋಷಣೆಯನ್ನು ಜನರಲ್ ಅಸೆಂಬ್ಲಿಯು 10 ಡಿಸೆಂಬರ್ 1948 ಸರ್ವಾನುಮತದಿಂದ ಅಂಗೀಕರಿಸಿತು. ಮಾನವ ಹಕ್ಕುಗಳ ಒಪ್ಪಂದಗಳ ಅಡಿಯಲ್ಲಿ ಮಾನವ ಹಕ್ಕುಗಳನ್ನು ರಕ್ಷಿಸಲು ಮತ್ತು ಉತ್ತೇಜಿಸಲು ಸರ್ಕಾರಗಳು ಪ್ರಧಾನ ಜವಾಬ್ದಾರಿಯನ್ನು ಹೊಂದಿವೆ. ಆದಾಗ್ಯೂ ಮಾನವ ಹಕ್ಕುಗಳನ್ನು ಖಾತ್ರಿಪಡಿಸುವ ಜವಾಬ್ದಾರಿಯನ್ನು ಸರ್ಕಾರಗಳು ಮಾತ್ರ ಹೊಂದಿರುವುದಿಲ್ಲ ಎಂದು ಹೇಳಲಾಗಿದೆ. ಪ್ರತಿಯೊಬ್ಬ ವ್ಯಕ್ತಿ ಮತ್ತು ಸಮಾಜದ ಪ್ರತಿಯೊಂದು ಅಂಗವು ಈ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳ ಗೌರವವನ್ನು ಉತ್ತೇಜಿಸಲು ಮತ್ತು ರಾಷ್ಟ್ರೀಯ ಮತ್ತು ಅಂತರರಾಷ್ಟ್ರೀಯ ಪ್ರಗತಿಪರ ಕ್ರಮಗಳ ಮೂಲಕ ತಮ್ಮ ಸಾರ್ವತ್ರಿಕ ಮತ್ತು ಗುರುತಿಸುವಿಕೆ ಮತ್ತು ಆಚರಣೆಯನ್ನು ಪಡೆಯಲು ಬೋಧನೆ ಮತ್ತು ಶಿಕ್ಷಣದ ಮೂಲಕ ಶ್ರಮಿಸಬೇಕು. ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1993ರ ಮಾನವ ಹಕ್ಕುಗಳನ್ನು ಸಂವಿಧಾನದಿಂದ ಖಾತರಿಪಡಿಸಿದ ಅಥವಾ ಅಂತರರಾಷ್ಟ್ರೀಯ ಒಪ್ಪಂದಗಳಲ್ಲಿ ಸಾಕಾರಗೊಳಿಸಲಾದ ವ್ಯಕ್ತಿಗಳ ಜೀವನ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಘನತೆಗೆ ಸಂಬಂಧಿಸಿದ ಹಕ್ಕುಗಳು ಮತ್ತು ಭಾರತದಲ್ಲಿ ನ್ಯಾಯಾಲಯಗಳಿಂದ ಜಾರಿಗೊಳಿಸಬಹುದಾಗಿದೆ. ಯುನೈಟೆಡ್ ನೇಷನ್ಸ್ ಸೆಂಟರ್ ಆಫ್ ಹ್ಯೂಮನ್ ರೈಟ್ಸ್ ಮಾನವ ಹಕ್ಕುಗಳನ್ನು ನಮ್ಮ ಸ್ವಭಾವದಲ್ಲಿ ಅಂತರ್ಗತವಾಗಿರುವ ಹಕ್ಕುಗಳು ಮತ್ತು ಇಲ್ಲದೆ ನಾವು ಮನುಷ್ಯರಾಗಿ ಬದುಕಲು ಸಾಧ್ಯವಿಲ್ಲ ಎಂದು ವ್ಯಾಖ್ಯಾನಿಸುತ್ತದೆ. ಮಾನವ ಹಕ್ಕುಗಳ ಐತಿಹಾಸಿಕ ಬೆಳವಣಿಗೆಯನ್ನು ವಿವಿಧ ದಾಖಲೆಗಳ ಮೂಲಕ ಕಂಡುಹಿಡಿಯಬಹುದು. ಪ್ರಾಥಮಿಕ 1251ರ ಮ್ಯಾಗ್ನಾ ಕಾರ್ಟಾ ಅಥವಾ ಗ್ರೇಟ್ ಚಾರ್ಟರ್ಗೆ ಸಹಿ ಹಾಕುವಿಕೆಯು ಸಾಂವಿಧಾನಿಕ ಕಾನೂನನ್ನು ಸ್ಥಾಪಿಸಲು ಅತ್ಯಂತ ಪ್ರಮುಖ ಆರಂಭಿಕ ಪ್ರಭಾವವಾಗಿದೆ ಮತ್ತು ಹೋರಾಟದಲ್ಲಿ ನಿರ್ಣಾಯಕ ಕ್ಷಣವಾಗಿದೆ. 1215ರಲ್ಲಿ ಇಂಗ್ಲೆಂಡಿನ ಕಿಂಗ್ ಜಾನ್ ಹಲವಾರು ಪುರಾತನ ಕಾನೂನುಗಳು ಮತ್ತು ಪದ್ಧತಿಗಳನ್ನು ಉಲ್ಲಂಘಿಸಿದ ನಂತರ ಅವನ ಪ್ರಜೆಗಳು ಮ್ಯಾಗ್ನಾ ಕಾರ್ಟಾಗೆ ಸಹಿ ಹಾಕುವಂತೆ ಒತ್ತಾಯಿಸಿದರು. ಅದು ನಂತರ ಮಾನವ ಹಕ್ಕುಗಳೆಂದು ಪರಿಗಣಿಸಲ್ಪಟ್ಟಿತು. ಅವುಗಳಲ್ಲಿ ಸರ್ಕಾರಿ ಹಸ್ತಕ್ಷೇಪದಿಂದ ಮುಕ್ತವಾಗಲು ಚರ್ಚ್ನ ಹಕ್ಕು, ಎಲ್ಲ ಉಚಿತ ನಾಗರಿಕರ ಆಸ್ತಿಯನ್ನು ಹೊಂದಲು ಮತ್ತು ಆನುವಂಶಿಕವಾಗಿ ಪಡೆಯುವ ಹಕ್ಕುಗಳು ಮತ್ತು ಅತಿಯಾದ ತೆರಿಗೆಗಳಿಂದ ರಕ್ಷಿಸಲ್ಪಟ್ಟವು. ಆಸ್ತಿಯನ್ನು ಹೊಂದಿರುವ ವಿಧವೆಯರು ಮರು ಮದುವೆಯಾಗದಿರಲು ಆಯ್ಕೆ ಮಾಡುವ ಹಕ್ಕನ್ನು ಇದು ಸ್ಥಾಪಿಸಿತು ಮತ್ತು ಕಾನೂನಿನ ಮುಂದೆ ಸರಿಯಾದ ಪ್ರಕ್ರಿಯೆ ಅಥವಾ ಸಮಾನತೆಯ ತತ್ವಗಳನ್ನು ಸ್ಥಾಪಿಸಿತು. ಮಾನವ ಹಕ್ಕುಗಳ ಅಭಿವೃದ್ಧಿಯಲ್ಲಿ ಮತ್ತೊಂದು ಪ್ರಗತಿಯೆಂದರೆ ಪಿಟಿಷನ್ ಆಫ್ ರೈಟ್. ಇದನ್ನು 1628ರಲ್ಲಿ ಇಂಗ್ಲಿಷ್ ಸಂಸತ್ತು ನಿರ್ಮಿಸಿತು ಮತ್ತು ನಾಗರಿಕ ಸ್ವಾತಂತ್ರ್ಯಗಳ ಹೇಳಿಕೆಯಾಗಿ ಚಾರ್ಲ್ಸ್
ಮೊದಲನೆಯವರಿಗೆ ಕಳುಹಿಸಲಾಯಿತು. ಹಕ್ಕುಗಳ ಅರ್ಜಿಯು ಹಿಂದಿನ ಶಾಸನಗಳು ಮತ್ತು ಚಾರ್ಟರ್ಗಳನ್ನು ಆಧರಿಸಿದೆ ಮತ್ತು 4 ತತ್ವಗಳನ್ನು ಪ್ರತಿಪಾದಿಸಿತು. ಮೊದಲನೆಯದಾಗಿ, ಸಂಸತ್ತಿನ ಒಪ್ಪಿಗೆಯಿಲ್ಲದೆ ಯಾವುದೇ ತೆರಿಗೆಗಳನ್ನು ವಿಧಿಸಲಾಗುವುದಿಲ್ಲ. ಎರಡನೆಯದು, ಕಾರಣ ತೋರಿಸದೆ ಯಾವುದೇ ವಿಷಯವನ್ನು ಜೈಲಿಗೆ ಹಾಕುವಂತಿಲ್ಲ. ಹೆಬಿಯಸ್ ಕಾರ್ಪಸ್ ಹಕ್ಕಿನ ಮರುದೃಢೀಕರಣ. ಮೊದಲನೆಯದಾಗಿ, ಸಂಸತ್ತಿನ ಒಪ್ಪಿಗೆಯಿಲ್ಲದೆ ಯಾವುದೇ ತೆರಿಗೆಗಳನ್ನು ವಿಧಿಸಲಾಗಿದೆ. ಎರಡನೆಯದಾಗಿ, ಕಾರಣ ತೋರಿಸದೆ ಯಾವುದೇ ವಿಷಯವನ್ನು ಜೈಲಿಗೆ ಹಾಕುವಂತಿಲ್ಲ. ಮೂರನೆಯದಾಗಿ, ಯಾವುದೇ ಸೈನಿಕರನ್ನು ನಾಗರಿಕರ ಮೇಲೆ ಕ್ವಾರ್ಟರ್ ಮಾಡಲಾಗುವುದಿಲ್ಲ. 4, ಶಾಂತಿಯ ಸಮಯದಲ್ಲಿ ಸಮರ ಕಾನೂನುಗಳನ್ನು ಬಳಸಲಾಗುವುದಿಲ್ಲ. ಮಾನವ ಹಕ್ಕುಗಳು ಮಾನವನ ಗುಣದಿಂದ ಜನರು ಅರ್ಹರಾಗಿರುವ ಹಕ್ಕುಗಳಾಗಿವೆ. ಆದ್ದರಿಂದ ಅವು ಯಾವುದೇ ನಿರ್ದಿಷ್ಟ ರಾಷ್ಟ್ರ, ಜನಾಂಗ, ಧರ್ಮ, ಲಿಂಗ, ಸಾಮಾಜಿಕ ವರ್ಗ ಅಥವಾ ಯಾವುದೇ ಸದಸ್ಯರಿಗಿಂತ ಹೆಚ್ಚಾಗಿ ಎಲ್ಲ ಮಾನವರಿಗೆ ಸೇರಿದ ಅರ್ಥದಲ್ಲಿ ಸಾರ್ವತ್ರಿಕ ಹಕ್ಕುಗಳಾಗಿವೆ. ಮಾನವ ಹಕ್ಕುಗಳು ಸಹ ಮೂಲಭೂತ ಹಕ್ಕುಗಳಾಗಿವೆ. ಅವುಗಳನ್ನು ಅವಿಶ್ರಾಂತವಾಗಿವೆ. ಅವುಗಳನ್ನು ವ್ಯಾಪಾರ ಮಾಡಲಾಗುವುದಿಲ್ಲ ಅಥವಾ ಹಿಂತೆಗೆದುಕೊಳ್ಳಲಾಗುವುದಿಲ್ಲ. ಥಾಮಸ್ ಜೆಫರ್ಸನ್ ಬರೆದ ಅಮೆರಿಕನ್ ಡಿಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್ 1776 ಪದಗಳಲ್ಲಿ ಇದನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಲಾಗಿದೆ ಎಂದು ಇದು ಘೋಷಿಸಿತು. ಈ ಸತ್ಯಗಳನ್ನು ನಾವು ಸ್ವಯಂ ಸ್ಪಷ್ಟವಾಗಿರುವಂತೆ ಹಿಡಿದುಕೊಟ್ಟುಕೊಳ್ಳುತ್ತೇವೆ. ಎಲ್ಲ ಮನುಷ್ಯರನ್ನು ಸಮಾನವಾಗಿ ರಚಿಸಲಾಗಿದೆ. ಅವರು ತಮ್ಮ ಸೃಷ್ಟಿಕರ್ತನಿಂದ ಕೆಲವು ಅಳಿಸಲಾಗದ ಹಕ್ಕುಗಳನ್ನು ಹೊಂದಿರುತ್ತಾರೆ. ಮಾನವ ಹಕ್ಕುಗಳು ಸಂಪೂರ್ಣ ಹಕ್ಕುಗಳಾಗಿದ್ದು ಅವುಗಳನ್ನು ಎಲ್ಲ ಸಮಯದಲ್ಲೂ ಮತ್ತು ಎಲ್ಲ ಸಂದರ್ಭಗಳಲ್ಲಿ ಎತ್ತಿ ಹಿಡಿಯಬೇಕು ಎಂದು ಹಲವರು ಸಲಹೆ ನೀಡಿದ್ದಾರೆ. 1789ರಲ್ಲಿ ಫ್ರಾನ್ಸ್ನ ಜನರು ಸಂಪೂರ್ಣ ಸಾಮ್ರಾಜ್ಯದ ನಿರ್ಮೂಲನೆಯನ್ನು ತಂದರು ಮತ್ತು ಮೊದಲು ಫ್ರೆಂಚ್ ಗಣರಾಜ್ಯದ ಸ್ಥಾಪನೆಗೆ ವೇದಿಕೆಯನ್ನು ಸಿದ್ಧಪಡಿಸಿದರು. ಬಾಸ್ಟಿಲ್ನ ಬಿರುಗಾಳಿ ಮತ್ತು ಊಳಿಗಮಾನ್ಯ ಪದ್ಧತಿಯ ನಿರ್ಮೂಲನೆಯ ನಂತರ ಮನುಷ್ಯ ಮತ್ತು ನಾಗರಿಕರ ಹಕ್ಕುಗಳ ಘೋಷಣೆ ಲಾರ್ಡ್ ಡಿಕ್ಲರೇಷನ್ ಡೆಸ್ ಡ್ರೋಯ್ಸ್ ದೆಲ್ ಹೆಮ್ಮಟ್ ದ ಸಿಟಿಯನ್ ಅನ್ನು ಸಂವಿಧಾನವನ್ನು ಬರೆಯುವ ಮೊದಲ ಹೆಜ್ಜೆಯಾಗಿ ರಾಷ್ಟ್ರೀಯ ಸಂವಿಧಾನ ಸಭೆಯು ಪ್ರತಿಪಾದಿಸಿತು. ಫ್ರಾನ್ಸ್ ಗಣರಾಜ್ಯಕ್ಕಾಗಿ ಘೋಷಣೆ ತೀರ್ಪು ನೀಡಿದ ಎಲ್ಲ ನಿವಾಸಿಗಳು ಸ್ವಾತಂತ್ರ್ಯ, ಆಸ್ತಿ, ಭದ್ರತೆ ಮತ್ತು ದಬ್ಬಾಳಿಕೆಯ ಪ್ರತಿರೋಧದ ಹಕ್ಕುಗಳನ್ನು ಖಾತರಿಪಡಿಸಬೇಕೆಂದು ಹೇಳಿದರು. ಕಾನೂನಿನ ಅಗತ್ಯವು ಪ್ರತಿಯೊಬ್ಬ ಮನುಷ್ಯನ ನೈಸರ್ಗಿಕ ಹಕ್ಕುಗಳ ವ್ಯಾಯಾಮವು ಸಮಾಜದ ಇತರ ಸದಸ್ಯರಿಗೆ ಅದೇ ಹಕ್ಕುಗಳ ಆನಂದವನ್ನು ಖಾತರಿಪಡಿಸುವ ಗಡಿಗಳನ್ನು ಮಾತ್ರ ಹೊಂದಿದೆ ಎಂಬ ಅಂಶದಿಂದ ಬಂದಿದೆ ಎಂದು ಅದು ಹೇಳಿದೆ. ಆದ್ದರಿಂದ ಘೋಷಣೆಯು ಕಾನೂನನ್ನು ಸಾಮಾನ್ಯ ಇಚ್ಛೆಯ ಅಭಿವ್ಯಕ್ತಿ ಎಂದು ನೋಡಿದೆ. ಈ ಸಮಾನತೆಯ ಹಕ್ಕುಗಳನ್ನು ಉತ್ತೇಜಿಸಲು ಮತ್ತು ಸಮಾಜಕ್ಕೆ ಹಾನಿಕಾರಕ ಕ್ರಮಗಳನ್ನು ಮಾತ್ರ ನಿಷೇಧಿಸಲು ಉದ್ದೇಶಿಸಿದೆ. ಮಾನವ ಹಕ್ಕುಗಳ ಅಭಿವೃದ್ಧಿಯಲ್ಲಿ ಮತ್ತೊಂದು ಮೈಲಿಗಲ್ಲು 1864ರಲ್ಲಿ 16 ಯುರೋಪಿಯನ್ ರಾಷ್ಟ್ರಗಳು ಮತ್ತು ಜಿನಿವಾ ಸಮಿತಿಯ ಉಪಕ್ರಮದ ಮೇರೆಗೆ ಸ್ವಿಸ್ ಫೆಡರಲ್ ಕೌನ್ಸಿಲ್ನ ಆಹ್ವಾನದ ಮೇರೆಗೆ ಜಿನಿವಾದಲ್ಲಿ ನಡೆದ ಸಮ್ಮೇಳನದಲ್ಲಿ ಹಲವಾರು ಅಮೆರಿಕನ್ ರಾಜ್ಯಗಳು ಭಾಗವಹಿಸಿದ್ದವು. ಯುದ್ಧದಲ್ಲಿ ಗಾಯಗೊಂಡ ಸೈನಿಕರ ಚಿಕಿತ್ಸೆಗಾಗಿ ಸಮಾವೇಶವನ್ನು ಅಳವಡಿಸಿಕೊಳ್ಳಲು ರಾಜತಾಂತ್ರಿಕ ಸಮ್ಮೇಳನವನ್ನು ನಡೆಸಲಾಯಿತು. ಕನ್ವೆನ್ಷನ್ನಲ್ಲಿ ಸ್ಥಾಪಿಸಲಾದ ಮತ್ತು ನಂತರದ ಜಿನೀವಾ ಕನ್ವೆನ್ಷನ್ಗಳಿಂದ ನಿರ್ವಹಿಸಲ್ಪಟ್ಟ ಮುಖ್ಯ ಸಿದ್ಧಾಂತಗಳು ಕಾಳಜಿಯನ್ನು ವಿಸ್ತರಿಸುವ ಜವಾಬ್ದಾರಿಯನ್ನು ಒದಗಿಸಿದವು. ಗಾಯಗೊಂಡ ಮತ್ತು ಅಸ್ವಸ್ಥ ಮಿಲಿಟರಿ ಸಿಬ್ಬಂದಿಗೆ
ತಾರತಮ್ಯ ಮತ್ತು ವೈದ್ಯಕೀಯ ಸಿಬ್ಬಂದಿಗೆ ಗೌರವ ಮತ್ತು ಗುರುತು, ಬಿಳಿ ಹಿನ್ನೆಲೆಯಲ್ಲಿ ಕೆಂಪು ಶಿಲೆಬೆ ವಿಶಿಷ್ಟ ಚಿಹ್ನೆಯೊಂದಿಗೆ ಸಾರಿಗೆ ಮತ್ತು ಉಪಕರಣಗಳು. 1948ರ ಹೊತ್ತಿಗೆ ವಿಶ್ವಸಂಸ್ಥೆಯ ಹೊಸ ಮಾನವ ಹಕ್ಕುಗಳ ಆಯೋಗವು ಜಾಗತಿಕ ಗಮನವನ್ನು ಸೆಳೆಯಿತು. ಎಲಿನೇರ್ ರೂಸ್ವೆಲ್ಟ್ ಅವರ ನೇತೃತ್ವದಲ್ಲಿ ಆಯೋಗವು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯಾದ ದಾಖಲೆಯನ್ನು ಕರಡು ಮಾಡಲು ಹೊರಟಿತು. ಇದನ್ನು ವಿಶ್ವಸಂಸ್ಥೆಯು 10 ಡಿಸೆಂಬರ್ 1948ರಂದು ಅಂಗೀಕರಿಸಿತು. ಅದರ ಪೀಠಿಕೆ ಮತ್ತು ಆರ್ಟಿಕಲ್ 1ರಲ್ಲಿ ಘೋಷಣೆಯ ಎಲ್ಲಾ ಮಾನವರ ಅಂತರ್ಗತ ಹಕ್ಕುಗಳನ್ನು ನಿಸ್ಸಂದಿಗ್ಧವಾಗಿ ಘೋಷಿಸುತ್ತದೆ. ಮಾನವ ಹಕ್ಕುಗಳ ಕಡೆಗಣನೆ ಮತ್ತು ತಿರಸ್ಕಾರವು ಅನಾಗರಿಕ ಕೃತ್ಯಗಳಿಗೆ ಕಾರಣವಾಯಿತು. ಅದು ಅವರ ಆತ್ಮಸಾಕ್ಷಿಯನ್ನು ಕೆರಳಿಸಿದೆ. ಮಾನವ ಕುಲ ಮತ್ತು ಮನುಷ್ಯರು ವಾಕ್ ಮತ್ತು ನಂಬಿಕೆಯ ಸ್ವಾತಂತ್ರ್ಯವನ್ನು ಆನಂದಿಸುವ ಪ್ರಪಂಚದ ಆಗಮನ ಮತ್ತು ಭಯ ಮತ್ತು ಬಯಕೆಯಿಂದ ಸ್ವಾತಂತ್ರ್ಯವನ್ನು ಸಾಮಾನ್ಯ ಜನರ ಅತ್ಯುನ್ನತ ಆಕಾಂಕ್ಷೆ ಎಂದು ಘೋಷಿಸಲಾಗಿದೆ. ಎಲ್ಲ ಮಾನವರು ಸ್ವತಂತ್ರವಾಗಿ ಮತ್ತು ಘನತೆ ಮತ್ತು ಹಕ್ಕುಗಳಲ್ಲಿ ಸಮಾನವಾಗಿ ಜನಿಸಿದರು. ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಮಾನವ ಹಕ್ಕುಗಳ 30 ಲೇಖಗಳನ್ನು ಉತ್ತೇಜಿಸಲು ಒಟ್ಟಾಗಿ ಕೆಲಸ ಮಾಡುವುದಾಗಿ ಭರವಸೆ ನೀಡಿದ್ದು, ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಂದೇ ದಾಖಲೆಯಲ್ಲಿ ಒಟ್ಟುಗೂಡಿಸಿ ಕ್ರೋಢೀಕರಿಸಲಾಗಿದೆ. ಪರಿಣಾಮವಾಗಿ ಈ ಅನೇಕ ಹಕ್ಕುಗಳು ವಿವಿಧ ರೂಪಗಳಲ್ಲಿ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರಗಳ ಸಾಂವಿಧಾನಿಕ ಕಾನೂನುಗಳ ಭಾಗವಾಗಿದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಮಾನವ ಹಕ್ಕುಗಳು ಎಲ್ಲ ಮಾನವರ ಮೂಲಭೂತ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳು ಮತ್ತು ಅವು ಜೀವನದ ಹಕ್ಕು, ಸ್ವಾತಂತ್ರ್ಯದ ಚಿಂತನೆಯ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಮತ್ತು ಕಾನೂನಿನ ಮುಂದೆ ಸಮಾನತೆಯನ್ನು ಒಳಗೊಂಡಿವೆ. ಅವು ಏಕೀಕೃತ, ಪರಸ್ಪರ ಅವಲಂಬಿತ ಮತ್ತು ಅವಿಭಾಜ್ಯ. ಮಾನವ ಹಕ್ಕುಗಳ ಪರಿಕಲ್ಪನೆಯು ಮಾನವ ಎಂದು ಪರಿಗಣಿಸಬಹುದಾದ ಮತ್ತು ಮಾನವರಿಗೆ ಅರ್ಹವಾಗುವ ಹಕ್ಕುಗಳ ಬಗ್ಗೆ ಹಲವಾರು ವಿಭಿನ್ನ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತದೆ. ಉದಾಹರಣೆಗೆ, ಮಾನವ ಜೀವನ ಪ್ರಾರಂಭವಾಗುವ ಹಂತ ಮತ್ತು ವ್ಯಕ್ತಿಗಳು ಹಕ್ಕುಗಳು ಮತ್ತು ಹಕ್ಕುಗಳನ್ನು ಪಡೆಯುವ ಬಿಂದುಗಳ ಬಗ್ಗೆ ತೀವ್ರವಾದ ವಿವಾದವಿದೆ. ನಿರ್ದಿಷ್ಟವಾಗಿ ಹೇಳುವುದಾದರೆ, ಮಾನವ ಜೀವನವು ಗರ್ಭಧಾರಣೆಯ ಕ್ಷಣದಲ್ಲಿ ಪ್ರಾರಂಭವಾಗುತ್ತದೆಯೇ ಅಥವಾ ಅದು ಹುಟ್ಟಿನಿಂದಲೇ ಪ್ರಾರಂಭವಾಗುತ್ತದೆಯೇ ಎಂಬುದನ್ನು ನಾವು ತಿಳಿಯಬೇಕಾಗುತ್ತದೆ. ಹಿಂದಿನ ದೃಷ್ಟಿಕೋನವನ್ನು ಹೊಂದಿರುವವರು ಅವರು ಹುಟ್ಟಲಿರುವ ಹಕ್ಕುಗಳೆಂದು ನೋಡುವುದನ್ನು ಎತ್ತಿ ಹಿಡಿಯುತ್ತಾರೆ ಮತ್ತು ಗರ್ಭಪಾತ ಮತ್ತು ಭ್ರೂಣದ ಸಂಶೋಧನೆಯಂತಹ ಅಭ್ಯಾಸಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸುತ್ತಾರೆ. ಮತ್ತೊಂದೆಡೆ, ಆದಾಗ್ಯೂ ಮಾನವನ ಜೀವನವು ಹುಟ್ಟಿನಿಂದಲೇ ಪ್ರಾರಂಭವಾಗುತ್ತದೆ ಎಂದು ಭಾವಿಸಿದರೆ ಗರ್ಭಪಾತವು ಸಾಕಷ್ಟು ಸ್ವೀಕಾರಾರ್ಹವಾಗಿದೆ, ಏಕೆಂದರೆ ಅದು ತನ್ನ ದೇಹವನ್ನು ನಿಯಂತ್ರಿಸುವ ಮಹಿಳೆಯ ಹಕ್ಕನ್ನು ಪ್ರತಿಬಿಂಬಿಸುತ್ತದೆ. ಅಂತಹ ವ್ಯತಿರಿಕ್ತ ಸ್ಥಾನಗಳು ಜೀವನದ ವಿಭಿನ್ನ ಪರಿಕಲ್ಪನೆಗಳನ್ನು ಪ್ರತಿಬಿಂಬಿಸುವುದಿಲ್ಲ, ಆದರೆ ವಿಭಿನ್ನ ಆಧಾರದ ಮೇಲೆ ಮಾನವರಿಗೆ ಹಕ್ಕುಗಳನ್ನು ಹಂಚುತ್ತವೆ. ಮನುಷ್ಯರು ಯಾವ ಹಕ್ಕುಗಳನ್ನು ಅನುಭವಿಸಬೇಕು ಎಂಬುದರ ಬಗ್ಗೆ ಬಹಳ ಆಳವಾದ ವಿಭಜನೆಗಳಿವೆ. ಹಕ್ಕು ಆಧಾರಿತ ಸಿದ್ಧಾಂತಗಳು ಕೆಲವು ರೀತಿಯಲ್ಲಿ ಸೈದ್ಧಾಂತಿಕ ಮತ್ತು ರಾಜಕೀಯ ಭಿನ್ನತೆಗಳ ಮೇಲೆ ನಿಲ್ಲುತ್ತವೆ ಎಂಬ ಕಲ್ಪನೆಯು ಸ್ಪಷ್ಟವಾಗಿ ತಪ್ಪಾಗಿದೆ. ಮೊದಲಿನಿಂದಲೂ ನೈಸರ್ಗಿಕ ಹಕ್ಕುಗಳ ಕಲ್ಪನೆಯು ಸೀಮಿತ ಸರ್ಕಾರದ ಉದಾರವಾದಿ ಕಲ್ಪನೆಯೊಂದಿಗೆ ನಿಕಟ ಸಂಬಂಧ ಹೊಂದಿದೆ. ಮಾನವರು ಜೀವನ, ಸ್ವಾತಂತ್ರ್ಯ ಮತ್ತು ಆಸ್ತಿಯ ಹಕ್ಕು ಅಥವಾ ಸಂತೋಷದ ಅನ್ವೇಷಣೆಗೆ ಅರ್ಹರಾಗಿದ್ದಾರೆ ಎಂಬ ಸಾಂಪ್ರದಾಯಿಕ ಸೂತ್ರೀಕರಣವು ಹಕ್ಕುಗಳನ್ನು ಖಾಸಗಿ ಕ್ಷೇತ್ರವೆಂದು ಪರಿಗಣಿಸಲಾಗಿದೆ. ಅದರೊಳಗೆ ವ್ಯಕ್ತಿಯು ಇತರ ವ್ಯಕ್ತಿಗಳ ಅತಿಕ್ರಮಣಗಳಿಂದ ಮತ್ತು ಹೆಚ್ಚು ನಿರ್ದಿಷ್ಟವಾಗಿ ರಾಜ್ಯದ ಹಸ್ತಕ್ಷೇಪ. ಆದ್ದರಿಂದ ಈ ಹಕ್ಕುಗಳು ಋಣಾತ್ಮಕ ಹಕ್ಕುಗಳ ಅಥವಾ ಸಹನೆ ಹಕ್ಕುಗಳಾಗಿವೆ. ಇತರರ ಮೇಲೆ ನಿರ್ಬಂಧಗಳನ್ನು ಹಾಕಿದರೆ ಮಾತ್ರ ಅವುಗಳನ್ನು ಆನಂದಿಸಬಹುದು. ಉದಾಹರಣೆಗೆ, ಆಸ್ತಿಯ ಹಕ್ಕಿಗೆ ತೆರಿಗೆ ವಿಧಿಸುವ ಸರ್ಕಾರದ ಸಾಮರ್ಥ್ಯಕ್ಕೆ ಮಿತಿಗಳನ್ನು ಹೊಂದಿಸುವ ಅಗತ್ಯವಿದೆ. ಈ ಕಲ್ಪನೆಯು ಪ್ರಾತಿನಿಧ್ಯವಿಲ್ಲದೆ ತೆರಿಗೆಯಿಲ್ಲ ಎಂಬ ತತ್ವದಲ್ಲಿ ಸ್ಪಷ್ಟವಾಗಿ ಪ್ರತಿಫಲಿಸುತ್ತದೆ. ಥಿಯರೀಸ್ ಆಫ್ ರೈಟ್ಸ್, ಹಕ್ಕುಗಳ ಸಿದ್ಧಾಂತಗಳು. ಕೆಳಗಿನ ವಿಭಾಗವು ಹಕ್ಕುಗಳ ವಿವಿಧ ಸಿದ್ಧಾಂತಗಳನ್ನು ವಿವರಿಸುತ್ತದೆ. ನೈಸರ್ಗಿಕ ಹಕ್ಕುಗಳ ಸಿದ್ಧಾಂತ. ಈ ಸಿದ್ಧಾಂತವು ಕೆಲವು ಹಕ್ಕುಗಳು ಸ್ವಭಾವತಃ ಮನುಷ್ಯನಿಗೆ ಸೇರಿದೆ ಎಂಬ ಊಹೆಯ ಮೇಲೆ ಆಧಾರಿತವಾಗಿದೆ. ಅವರು ನೈಸರ್ಗಿಕ ಹಕ್ಕುಗಳನ್ನು
ಪ್ರತಿರಕ್ಷೆಗಳು ಮತ್ತು ಮನುಷ್ಯನ ಸ್ವಾತಂತ್ರ್ಯಗಳು ಎಂದು ಪರಿಗಣಿಸಲಾಗುತ್ತಾರೆ. ಇದು ಸಮಾಜದಲ್ಲಿ ಪರಿಪೂರ್ಣ ಜೀವನಕ್ಕೆ ಹೆಚ್ಚು ಅನುಕೂಲಕರವಾಗಿದೆ. ನೈಸರ್ಗಿಕ ಹಕ್ಕುಗಳ ಸಿದ್ಧಾಂತದ ಪ್ರಕಾರ ಜನರು ಪ್ರಕೃತಿಯಿಂದ ಹಲವಾರು ಹಕ್ಕುಗಳನ್ನು ಪಡೆದುಕೊಳ್ಳುತ್ತಾರೆ. ಅವರು ಸಮಾಜ ಮತ್ತು ರಾಜ್ಯದಲ್ಲಿ ಬದುಕಲು ಬರುವ ಮೊದಲು ಅವರು ಪ್ರಕೃತಿಯ ಸ್ಥಿತಿಯಲ್ಲಿ ವಾಸಿಸುತ್ತಿದ್ದರು. ನೈಸರ್ಗಿಕ ಹಕ್ಕುಗಳು ಮಾನವ ಸ್ವಭಾವ ಮತ್ತು ಕಾರಣದ ಭಾಗಗಳಾಗಿವೆ. ಒಬ್ಬ ವ್ಯಕ್ತಿಯು ಕೆಲವು ಮೂಲಭೂತ ಹಕ್ಕುಗಳೊಂದಿಗೆ ಸಮಾಜಕ್ಕೆ ಪ್ರವೇಶಿಸುತ್ತಾನೆ ಮತ್ತು ಯಾವುದೇ ಸರ್ಕಾರವು ಈ ಹಕ್ಕುಗಳನ್ನು ನಿರಾಕರಿಸಲು ಸಾಧ್ಯವಿಲ್ಲ ಎಂದು ಈ ಸಿದ್ಧಾಂತದ ಎಳೆಯು ನಿರ್ವಹಿಸುತ್ತದೆ. ಶಾಸ್ತ್ರೀಯ ರಾಜಕೀಯ ಶಾಸ್ತ್ರದಲ್ಲಿ ನೈಸರ್ಗಿಕ ಹಕ್ಕು ಸರಿಯಾದ ವಿಷಯಗಳ ವಸ್ತುನಿಷ್ಠ ಯಕ್ಷತೆಯನ್ನು ಪ್ರತಿನಿಧಿಸುತ್ತದೆ. ಕ್ರಿಯೆಯ ಸರಿಯಾದತೆಯಾಗಲಿ ಅಥವಾ ಆಡಳಿತ ಶ್ರೇಷ್ಠತೆಯಾಗಲಿ, ಧೈರ್ಯ, ಸಂಯಮ, ನ್ಯಾಯ ಅಥವಾ ಬುದ್ಧಿವಂತಿಕೆಯಲ್ಲಿ ಸಂಪೂರ್ಣವಾಗಿ ಕೊರತೆ ಇರುವ ವ್ಯಕ್ತಿಯನ್ನು ಯಾರೂ ಸಂತೋಷ ಎಂದು ಕರೆಯುವುದಿಲ್ಲ ಎಂದು ಅರಿಸ್ಟಾಟಲ್ ರಾಜಕೀಯದಲ್ಲಿ ಹೇಳಿದ್ದಾರೆ. ಒಬ್ಬ ವ್ಯಕ್ತಿಯು ಸುಲಭವಾಗಿ ಭಯಭೀತನಾಗಿದ್ದನು. ಆಹಾರ ಅಥವಾ ಪಾನೀಯದ ಕಡೆಗೆ ಯಾವುದೇ ಪ್ರಚೋದನೆಯನ್ನು ತಡೆಯಲು ಸಾಧ್ಯವಾಗಲಿಲ್ಲ. ತನ್ನ ಸ್ನೇಹಿತರನ್ನು ಕ್ಷುಲ್ಲಕ ಕಾರಣಕ್ಕಾಗಿ ಹಾಳು ಮಾಡಲು ಸಿದ್ಧನಾಗಿದ್ದಾನೆ ಮತ್ತು ಸಾಮಾನ್ಯವಾಗಿ ಪ್ರಜ್ಞಾಶೂತೆಯು ಉತ್ತಮ ಜೀವನವನ್ನು ನಡೆಸಲು ಸಾಧ್ಯವಾಗುವುದಿಲ್ಲ. ಅವಕಾಶವು ಸಾಂದರ್ಭಿಕವಾಗಿ ಉತ್ತಮ ಕ್ರಿಯೆಗಳನ್ನು ಅವುಗಳ ಸಾಮಾನ್ಯ ಪರಿಣಾಮಗಳಿಂದ ತಡೆಯಬಹುದಾದರೂ ಕೆಲವೊಮ್ಮೆ ಹೇಡಿಗಳು ಕೆಚ್ಚದೆಯ ಪುರುಷರಿಗಿಂತ ಉತ್ತಮವಾಗಿರುತ್ತಾರೆ. ಧೈರ್ಯವು ಹೇಡಿತನಕ್ಕಿಂತ ವಸ್ತುನಿಷ್ಠವಾಗಿ ಇನ್ನೂ ಉತ್ತಮವಾಗಿರುತ್ತದೆ. ಉತ್ತಮ ಜೀವನಕ್ಕೆ ಕಾರಣವಾಗ ಸದ್ಗುಣಗಳು ಮತ್ತು ಕಾರ್ಯಗಳು ಮತ್ತು ಜೀವನಕ್ಕೆ ಅಂತರ್ಗತವಾಗಿರುವ ಚಟುವಟಿಕೆಗಳು ಸ್ವಾಭಾವಿಕವಾಗಿ ಸರಿಯಾಗಿವೆ. ನೈಸರ್ಗಿಕ ಹಕ್ಕುಗಳ ಆಧುನಿಕ ಕಲ್ಪನೆಯು ನೈಸರ್ಗಿಕ ಕಾನೂನಿನ ಶಾಸ್ತ್ರೀಯ ಸಿದ್ಧಾಂತಗಳಿಗಿಂತ ಬೆಳೆದಿದೆ. ಹಕ್ಕುಗಳು ಸಾಮಾಜಿಕ ಜೀವನದ ಉತ್ಪನ್ನಗಳಾಗಿವೆ. ಇವುಗಳನ್ನು ಸಮಾಜದಲ್ಲಿ ಮಾತ್ರ ಬಳಸಬಹುದು. ಥಾಮಸ್ ಹಾಬ್ಸ್ ತನ್ನ ನೈತಿಕ ಮತ್ತು ರಾಜಕೀಯ ತತ್ವಶಾಸ್ತ್ರದಲ್ಲಿ ನೈಸರ್ಗಿಕ ಹಕ್ಕುಗಳ ಚರ್ಚೆಯನ್ನು ಒಳಗೊಂಡಿದ್ದು, ಹಾಬ್ಸ್ ಅವರ ನೈಸರ್ಗಿಕ ಹಕ್ಕುಗಳ ಪರಿಕಲ್ಪನೆಯು ಪ್ರಕೃತಿಯ ಸ್ಥಿತಿಯಲ್ಲಿ ಮನುಷ್ಯನ ಕಲ್ಪನೆಯಿಂದ ವಿಸ್ತರಿಸಲ್ಪಟ್ಟಿದೆ. ತನ್ನ ಸ್ವಂತ ಶಕ್ತಿಯನ್ನು ತನ್ನ ಸ್ವಂತ ಪ್ರಕೃತಿಯ ಸಂಶ್ಲೇಷಣೆಗಾಗಿ ಅವನು ಬಯಸಿದಂತೆ ಬಳಸುವುದು ಅಂದರೆ ತನ್ನ ಸ್ವಂತ ಜೀವನದ ಬಗ್ಗೆ ಎಂದು ಅವರು ವಾದಿಸಿದರು. ಮತ್ತು ಅದರ ಪರಿಣಾಮವಾಗಿ ತನ್ನ ಸ್ವಂತ ತೀರ್ಪು ಮತ್ತು ಕಾರಣದಲ್ಲಿ ಯಾವುದನ್ನಾದರೂ ಮಾಡುವುದರಿಂದ ಅವನು ಅದಕ್ಕೆ ಸೂಕ್ತವಾದ ಮಾರ್ಗವನ್ನು ಕಲ್ಪಿಸಿಕೊಳ್ಳುತ್ತಾನೆ. ಅವನು ತನ್ನ ಸ್ವಾಭಾವಿಕ ಸ್ಥಿತಿಯಲ್ಲಿ ಮನುಷ್ಯನ ಜೀವನ ಸಂಪೂರ್ಣವಾಗಿ ಸ್ವಾತಂತ್ರ್ಯಗಳನ್ನು ಒಳಗೊಂಡಿತ್ತು ಮತ್ತು ಎಲ್ಲಾ ಕಾನೂನುಗಳಿಂದಲ್ಲ ಎಂದು ಅವರು ಸೇರಿಸಿದರು. ಅದು ಅನುಸರಿಸುತ್ತದೆ. ಅಂತಹ ಸ್ಥಿತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನು ಎಲ್ಲದಕ್ಕೂ ಹಕ್ಕನ್ನು ಹೊಂದಿದ್ದಾನೆ, ಒಬ್ಬರ ದೇಹಕ್ಕೂ ಒಬ್ಬ ಸಹ. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನ ಈ ಸ್ವಾಭಾವಿಕ ಹಕ್ಕು ಎಲ್ಲಿವರೆಗೆ ಇರುತ್ತದೆಯೋ ಅಲ್ಲಿಯವರೆಗೆ ಯಾವುದೇ ಮನುಷ್ಯರಿಗೆ ಯಾವುದೇ ಭದ್ರತೆ ಇರುವುದಿಲ್ಲ. ಇದು ಅಂತಿಮವಾಗಿ ಎಲ್ಲರಿಗೂ ವಿರುದ್ಧದ ಎಲ್ಲರ ಯುದ್ಧ ಎಂದು ಕರೆಯಲ್ಪಡುವ ಪರಿಸ್ಥಿತಿಗೆ ಕಾರಣವಾಗುತ್ತಿದೆ. ಅನಿಯಮಿತ ಹಕ್ಕುಗಳಿಂದ ಸೃಷ್ಟಿಸಲ್ಪಟ್ಟ ಅವ್ಯವಸ್ಥೆಯ ಜಗತ್ತು ಹಾಬ್ಸ್ಗೆ ಹೆಚ್ಚು ಅನಪೇಕ್ಷಿತವಾಗಿದೆ, ಏಕೆಂದರೆ ಇದು ಮಾನವ ಜೀವನವನ್ನು ಏಕಾಂತ, ಬಡ, ಅಸಹ್ಯ, ಕ್ರೂರ ಮತ್ತು ಚಿಕ್ಕದಾಗಿದೆ ಎಂದು ಉಂಟು ಮಾಡುತ್ತದೆ. ಆದ್ದರಿಂದ ಅವರ ಪ್ರಕಾರ ಮಾನವರು ಶಾಂತಿಯುತವಾಗಿ ಬದುಕಲು ಬಯಸಿದರೆ ಅವರು ತಮ್ಮ ನೈಸರ್ಗಿಕ ಹಕ್ಕುಗಳನ್ನು ಬಿಟ್ಟುಕೊಡಬೇಕು ಮತ್ತು ರಾಜಕೀಯ ಮತ್ತು ನಾಗರಿಕ ಸಮಾಜವನ್ನು ಸ್ಥಾಪಿಸಲು ನೈತಿಕ ಹೊಣೆಗಾರಿಕೆಗಳನ್ನು ರಚಿಸಬೇಕು. ಇದು ಸಾಮಾಜಿಕ ಒಪ್ಪಂದ ಎಂದು ಕರೆಯಲ್ಪಡುವ ಸರ್ಕಾರದ ಸಿದ್ಧಾಂತದ ಆರಂಭಿಕ ಸೂತ್ರೀಕರಣಗಳಲ್ಲಿ ಒಂದಾಗಿದೆ. ವಾದವನ್ನು ಮುಂದಕ್ಕೆ ತೆಗೆದುಕೊಂಡು ಯಾವುದೇ ನಿರ್ದಿಷ್ಟ ಸಮಾಜದ ಕಾನೂನುಗಳಿಂದ ಸ್ವತಂತ್ರವಾದ ಅಡಿಪಾಯವನ್ನು ಹೊಂದಿರುವ ಜೀವನ, ಸ್ವಾತಂತ್ರ್ಯ ಮತ್ತು ಆಸ್ತಿಯ ಹಕ್ಕುಗಳಂತಹ ಹಕ್ಕುಗಳನ್ನು ಜನರು ಹೊಂದಿದ್ದಾರೆ ಎಂದು ಜಾನ್ ಲಾಕ್ ವಾದಿಸಿದರು. ಸಾಮಾಜಿಕ ಒಪ್ಪಂದದ ಪರಿಣಾಮವಾಗಿ ಕಾನೂನುಬದ್ಧ ರಾಜಕೀಯ ಸರ್ಕಾರವನ್ನು ಅರ್ಥ ಮಾಡಿಕೊಳ್ಳುವ ಸಮರ್ಥನೆಯ ಭಾಗವಾಗಿ ಪುರುಷರು ಸ್ವಾಭಾವಿಕವಾಗಿ ಸ್ವತಂತ್ರರು ಮತ್ತು ಸಮಾನರು ಎಂದು ಲಾಕ್ ಪ್ರತಿಪಾದಿಸಿದರು. ಅಲ್ಲಿ ನಿಸರ್ಗದ ಸ್ಥಿತಿಯಲ್ಲಿ ಜನರು ತಮ್ಮ ಕೆಲವು ಹಕ್ಕುಗಳನ್ನು ಷರತ್ತು ಬದ್ಧವಾಗಿ ಸರ್ಕಾರಕ್ಕೆ ವರ್ಗಾಯಿಸುತ್ತಾರೆ. ಅವರ ಜೀವನ, ಸ್ವಾತಂತ್ರ್ಯ ಮತ್ತು ಆಸ್ತಿಯ ಆರಾಮದಾಯಕ ಆನಂದ, ಜನರ ಹಕ್ಕುಗಳನ್ನು ರಕ್ಷಿಸಲು ಮತ್ತು ಸಾರ್ವಜನಿಕರ ಒಳಿತನ್ನು ಉತ್ತೇಜಿಸಲು ಜನರ ಒಪ್ಪಿಗೆಯಿಂದ ಸರ್ಕಾರಗಳು ಅಸ್ತಿತ್ವದಲ್ಲಿರುವುದರಿಂದ ಹಾಗೆ ಮಾಡಲು ವಿಫಲವಾದ ಸರ್ಕಾರಗಳನ್ನು ವಿರೋಧಿಸಬಹುದು ಮತ್ತು ಹೊಸ ಸರ್ಕಾರಗಳೊಂದಿಗೆ ಬದಲಾಯಿಸಬಹುದು. ಥಾಮಸ್ ಪೈನ್ ತನ್ನ ಕೃತಿಯ ರೈಲ್ವೆ ಆಫ್ ಮ್ಯಾನ್ ನಲ್ಲಿ ನೈಸರ್ಗಿಕ ಹಕ್ಕುಗಳ ಕುರಿತು ಇನ್ನಷ್ಟು ವಿವರಿಸಿದರು. ಯಾವುದೇ ಚಾರ್ಟರ್ನಿಂದ ಹಕ್ಕುಗಳನ್ನು ನೀಡಲಾಗುವುದಿಲ್ಲ ಎಂದು ಒತ್ತಿ ಹೇಳಿದರು.
ಏಕೆಂದರೆ ಇದು ಕಾನೂನುಬದ್ಧವಾಗಿ ಅವುಗಳನ್ನು ಹಿಂತೆಗೆದುಕೊಳ್ಳಬಹುದು ಮತ್ತು ಅಂತಹ ಸಂದರ್ಭಗಳಲ್ಲಿ ಅವುಗಳನ್ನು ಸವಲತ್ತುಗಳಿಗೆ ಇಳಿಸಲಾಗುತ್ತದೆ. ಹಕ್ಕುಗಳ ಐತಿಹಾಸಿಕ ಸಿದ್ಧಾಂತ. ನೈಸರ್ಗಿಕ ಹಕ್ಕುಗಳ ಸಿದ್ಧಾಂತವು ನಂತರ ಚಿಂತಕರಿಂದ ಆಕ್ರಮಣಕ್ಕೆ ಒಳಗಾಯಿತು. ಎಡ್ಮಂಡ್ ಬರ್ಗ್ ಅತ್ಯಂತ ಪ್ರಮುಖ ಉದಾಹರಣೆಯಾಗಿದೆ. ಎಡ್ಮಂಡ್ ಬರ್ಗ್ ವಾದಿಸಿದ ಹಕ್ಕುಗಳು ಒಬ್ಬ ವ್ಯಕ್ತಿಯ ವಾಸಿಸುವ ಸಮಾಜದ ಸಂಪ್ರದಾಯಗಳು ಮತ್ತು ಭಾವನೆಗಳ ಆಧಾರದ ಮೇಲೆ ಮಾತ್ರ ಇರುತ್ತವೆ ಎಂದು ಹೇಳಿದರು. ಇದು ಹಿಸ್ಟಾರಿಕಲ್ ಥಿಯರಿ ಆಫ್ ರೈಟ್ಸ್ ಎಂಬ ಹೊಸ ಚಿಂತನೆಯ ಉದಯಕ್ಕೆ ಕಾರಣವಾಯಿತು. ಈ ಸಿದ್ಧಾಂತದ ಪ್ರಕಾರ ಹಕ್ಕುಗಳು ಇತಿಹಾಸದ ಉತ್ಪನ್ನವಾಗಿದೆ. ಇವು ಪ್ರಾಚೀನ ಪದ್ಧತಿಗಳು ಮತ್ತು ಸಂಪ್ರದಾಯಗಳಲ್ಲಿ ಕಂಡುಬರುತ್ತದೆ. ಎಲ್ಲಾ ಹಕ್ಕುಗಳನ್ನು ರಾಜ್ಯ ಮತ್ತು ಕಾನೂನಿನ ಸ್ವರೂಪದಿಂದ ಪಡೆಯಲಾಗಿದೆ ಎಂದು ತೆಗೆದುಕೊಂಡ ಸ್ಥಾನವು ಮೂಲಭೂತವಾಗಿ ಸಂಪೂರ್ಣವಾಗಿ ಐತಿಹಾಸಿಕ ಸ್ವರೂಪದಲ್ಲಿದೆ. ಬರ್ಗ್ ವಾದಿಸಿದ ಪ್ರಕಾರ ಹಕ್ಕುಗಳು ಪದ್ಧತಿಯ ಸೃಷ್ಟೀಕರಣವಾಗಿದ್ದು ಅದು ಕಾಲಾನಂತರದಲ್ಲಿ ಹಕ್ಕುಗಳಾಗುತ್ತದೆ. ಕೆಲವು ಹಕ್ಕುಗಳು ಸಂಪ್ರದಾಯವಿದ್ದರೆ ಅಥವಾ ಜನರು ಹೊಂದಲು ಒಗ್ಗಿಕೊಂಡಿರುವ ಹಕ್ಕುಗಳಿದ್ದರೆ ಜನರು ಆ ಹಕ್ಕುಗಳನ್ನು ಹೊಂದಿರಬೇಕು ಎಂದು ಊಹಿಸಲು ಪ್ರಾರಂಭಿಸುತ್ತಾರೆ. ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಕಸ್ಟಮ್ ಎಂಬುದು ಕಾನೂನಿನ ಮೂಲ ರೂಪವಾಗಿದೆ ಮತ್ತು ಐತಿಹಾಸಿಕ ಶಾಲೆಯ ಪ್ರಕಾರ ಹೆಚ್ಚಿನ ಹಕ್ಕುಗಳು ದೀರ್ಘವಾದ ಮತ್ತು ಕಡಿಮೆ ಮುರಿದ ಸಂಪ್ರದಾಯದ ಅನುಮೋದನೆಯನ್ನು ಹೊಂದಿವೆ. ಸಿದ್ಧಾಂತದ ದೌರ್ಬಲ್ಯ ಬಂದರೆ ಅದು ಕಾನೂನಿನ ಮೂಲವಾಗಿ ಪದ್ಧತಿಗಳಲ್ಲಿ ಯಾವುದು ಸರಿ ಮತ್ತು ತಪ್ಪು ಎಂದು ಪ್ರತ್ಯೇಕಿಸಲು ತೊಂದರೆಯಾಗಲಿಲ್ಲ. ಹಕ್ಕುಗಳ ಐತಿಹಾಸಿಕ ಸಿದ್ಧಾಂತವು ತನ್ನದೇ ಆದ ಮಿತಿಗಳಿಂದ ನರಳುತ್ತದೆ. ನಮ್ಮ ಎಲ್ಲಾ ಪದ್ಧತಿಗಳು ಹಕ್ಕುಗಳಿಗೆ ಕಾರಣವಾಗುತ್ತವೆ ಮತ್ತು ನಮ್ಮ ಎಲ್ಲಾ ಹಕ್ಕುಗಳು ಸಂಪ್ರದಾಯಗಳಲ್ಲಿ ಅವುಗಳ ಮೂಲವನ್ನು ಹೊಂದಿಲ್ಲ ಎಂದು ಒಪ್ಪಿಕೊಳ್ಳಲಾಗುವುದಿಲ್ಲ. ಈ ಸಿದ್ಧಾಂತವನ್ನು ಒಪ್ಪಿಕೊಂಡರೆ ಪ್ರಗತಿಶೀಲ ಸುಧಾರಣೆ ಮತ್ತು ಸಾಮಾಜಿಕ ನ್ಯಾಯ ಸಿಕ್ಕುತ್ತದೆ. ದಿ ಲೀಗಲ್ ಥಿಯರಿ ಆಫ್ ರೈಟ್ಸ್. ಹಕ್ಕುಗಳ ಕಾನೂನು ಸಿದ್ಧಾಂತ. ಈ ಸಿದ್ಧಾಂತದ ಪ್ರಕಾರ ಹಕ್ಕುಗಳನ್ನು ರಾಜ್ಯವು ರಚಿಸುತ್ತದೆ ಮತ್ತು ನಿರ್ವಹಿಸುತ್ತದೆ. ಕಾನೂನು ಹಕ್ಕುಗಳ ಸಿದ್ಧಾಂತವನ್ನು ಜೆರೆಮಿ ಬೆಂಥಮ್ ನಂತಹ ಪ್ರಯೋಜನವಾದಿಗಳು ಪ್ರತಿಪಾದಿಸಿದರು. ಅವರು ಮನುಷ್ಯನ ಎಲ್ಲಾ ಹಕ್ಕುಗಳು ಕಾನೂನಿನಿಂದ ಪಡೆಯಲಾಗಿದೆ ಮತ್ತು ಕಾನೂನು ಸ್ವತಃ ಉಪಯುಕ್ತತೆಯ ಮೇಲೆ ಆಧಾರಿತವಾಗಿದೆ ಎಂದು ವಾದಿಸಿದರು. ಕಾನೂನು ಮತ್ತು ಹಕ್ಕುಗಳು ಯಾವುದೋ ಎರಡು ಅಂಶಗಳಾಗಿವೆ. ಅದು ಮೂಲಭೂತವಾಗಿ ಒಂದಾಗಿದೆ. ಕಾನೂನು ವಸ್ತುನಿಷ್ಠ ಅಂಶ ಮತ್ತು ಸರಿಯಾದ ವ್ಯಕ್ತಿನಿಷ್ಠವಾಗಿದೆ. ರಾಜ್ಯವು ಹಕ್ಕುಗಳ ಮಸೂದೆಯನ್ನು ರೂಪಿಸುತ್ತದೆ ಮತ್ತು ಕೆಳಗೆ ಇಡುತ್ತದೆ ಮತ್ತು ಆದ್ದರಿಂದ ಹಕ್ಕುಗಳು ರಾಜ್ಯಕ್ಕಿಂತ ಮುಂಚಿತವಾಗಿಲ್ಲ. ಆದರೆ ರಾಜ್ಯದ ಅಸ್ತಿತ್ವವೆಂದರೆ ಇಂದು ಹಕ್ಕುಗಳನ್ನು ಖಾತರಿಪಡಿಸುವ ರಾಜ್ಯದ ಕಾನೂನು ಚೌಕಟ್ಟಾಗಿದೆ. ಇದು ಮತ್ತೆ ಹಕ್ಕುಗಳ ವಿಷಯವನ್ನು ತನಗೆ ಬೇಕಾದಾಗ ಬದಲಾಯಿಸುವ ರಾಜ್ಯವಾಗಿದೆ. ಹಕ್ಕುಗಳ ಕಾನೂನು ಸಿದ್ಧಾಂತವನ್ನು ಉದಾರವಾದಿ ಚಿಂತಕರು ತಿರಸ್ಕರಿಸಿದರು, ಏಕೆಂದರೆ ಅವರಿಗೆ ರಾಜ್ಯದ ಹಕ್ಕುಗಳು ರಚಿಸುವುದಿಲ್ಲ, ಆದರೆ ಅದು ಅವುಗಳನ್ನು ಗುರುತಿಸುತ್ತದೆ. ಚಿಂತಕರಾದ ಟಿ.ಎಚ್. ಗ್ರೀನ್ ಮತ್ತು ಹೆರಾಲ್ಡ್ ಲಾಸ್ಕಿ ಪುರುಷರು ಕೇವಲ ರಾಜ್ಯದ ಸದಸ್ಯರಾಗಿ ಮಾತ್ರವಲ್ಲದೆ ಸಮಾಜದ ಸದಸ್ಯರಾಗಿ ಮತ್ತು ಸಮಾಜದಲ್ಲಿ ವಿವಿಧ ಸಂಘಗಳು ಮತ್ತು ಸಂಬಂಧಿಗಳಿಗಾಗಿ ಹಕ್ಕುಗಳನ್ನು ಆನಂದಿಸುತ್ತಾರೆ ಎಂದು ವಾದಿಸಿದರು. ಹಕ್ಕುಗಳನ್ನು ಒಂದು ಮೂಲ ರಾಜ್ಯಕ್ಕೆ ಸೀಮಿತಗೊಳಿಸುವ ಕಲ್ಪನೆಯು ಸ್ವೀಕಾರಾರ್ಹವಲ್ಲ ಎಂದು ಅವರು ಕಂಡುಕೊಂಡರು. ರಾಜ್ಯ ಮತ್ತು ಕಾನೂನು ಹಕ್ಕುಗಳ ಏಕೈಕ ಮೂಲವಾಗಿದ್ದರೆ ರಾಜ್ಯದ ವಿರುದ್ಧ ಯಾವುದೇ ಹಕ್ಕಿಲ್ಲ ಎಂದು ಅವರು ವಾದಿಸಿದರು. ಕೆಲವು ಸಂದರ್ಭಗಳಲ್ಲಿ ರಾಜ್ಯವನ್ನು ವಿರೋಧಿಸುವ ಅಗತ್ಯವನ್ನು ಅವರು ಕಂಡರು. ಲಾಸ್ಕಿ ವಾದಿಸಿದಂತೆ ಹಕ್ಕುಗಳ ವಸ್ತು ಮೂಲವು ಸಮುದಾಯದ ನ್ಯಾಯದ ಅರ್ಥವಾಗಿದೆ ಮತ್ತು ಕಾನೂನಿನಲ್ಲ. ಕಾನೂನೆಂದರೆ ಸಮುದಾಯದ ಭಾವನೆಗಳ ದೃಢೀಕರಣವಲ್ಲದೆ ಬೇರೇನೂ ಅಲ್ಲ. ಆದ್ದರಿಂದ ರಾಜ್ಯಕ್ಕೆ ವಿಧೇಯತೆಯು ಬಲಕ್ಕೆ ವಿಧೇಯತೆಯಾಗಿದೆ ಮತ್ತು ಶಕ್ತಿಯಲ್ಲ, ಮತ್ತು ಕಾನೂನಿನಗೆ ವಿಧೇಯತೆ ಎಂದರೆ ನ್ಯಾಯಕ್ಕೆ ವಿಧೇಯತೆಯೇ ಹೊರತು ಅಧಿಕಾರವಲ್ಲ. ಹಕ್ಕುಗಳ ಸಮಾಜ ಕಲ್ಯಾಣ ಸಿದ್ಧಾಂತ. ಹಕ್ಕುಗಳ ಸಮಾಜ ಕಲ್ಯಾಣ ಸಿದ್ಧಾಂತವು ಅದರ ಮುಂದೆ ಬಂದಿರುವ ಹಕ್ಕುಗಳ ವಿವಿಧ ಸಿದ್ಧಾಂತಗಳ ಸಂಯೋಜನೆಯಾಗಿದ್ದು ಅದು ನೈಸರ್ಗಿಕ ಹಕ್ಕುಗಳು, ಕಾನೂನು ಮತ್ತು ಐಚ್ಛಿಕವನ್ನು ಆಧರಿಸಿದೆ. ಈ ಸಿದ್ಧಾಂತವನ್ನು ಉದಾರವಾದಿ ಚಿಂತಕರು ತಮ್ಮ ಕಲ್ಯಾಣ ರಾಜ್ಯದ ಕಲ್ಪನೆಯನ್ನು ಬೆಂಬಲಿಸಲು ಅಭಿವೃದ್ಧಿಪಡಿಸಿದ್ದಾರೆ. ಪ್ರಮುಖ ಕೊಡುಗೆ ನೀಡಿದವರು ಟಿ.ಎಚ್. ಗ್ರೀನ್, ಎಲ್.ಟಿ. ಹಾಬೌಸ್, ಹೆರಾಲ್ಡ್ ಲಾಸ್ಕಿ, ಅರ್ನೆಸ್ಟ್ ಬಾರ್ಕರ್ ಮುಂತಾದವರು. ಕಾನೂನು ಪದ್ಧತಿ, ನೈಸರ್ಗಿಕ ಹಕ್ಕು ಇತ್ಯಾದಿಗಳೆಲ್ಲವೂ ಸಾಮಾಜಿಕವಾಗಿ ಉಪಯುಕ್ತ ಅಥವಾ ಸಾಮಾಜಿಕವಾಗಿ ಅಪೇಕ್ಷಣೀಯವಾದುದಕ್ಕೆ ಮಣಿಯಬೇಕು ಎಂಬುದು ಅವರ ಕೇಂದ್ರ ಪ್ರತಿಪಾದನೆಯಾಗಿತ್ತು. ಹೆರಾಲ್ಡ್ ಲಾಸ್ಕಿ ಈ ಸಿದ್ಧಾಂತದ ಪ್ರತಿಪಾದಕರಾಗಿದ್ದರು ಮತ್ತು ಅವರು ತಮ್ಮ ಎ ಗ್ರಾಮರ್ ಆಫ್ ಪಾಲಿಟಿಕ್ಸ್ ಪುಸ್ತಕದಲ್ಲಿ ಹಕ್ಕುಗಳ ಪರಿಕಲ್ಪನೆಯ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಅವರಿಗೆ ಹಕ್ಕುಗಳ ಪರಿಕಲ್ಪನೆಯು ಸಮಾಜದ ಸಂದರ್ಭದಲ್ಲಿ ಮಾತ್ರ ಹೊರಹೊಮ್ಮುತ್ತದೆ. ಹಕ್ಕು ಏಕಕಾಲದಲ್ಲಿ ವ್ಯಕ್ತಿಯ ಖಾಸಗಿ ಹಕ್ಕು ಮತ್ತು ಸಮುದಾಯದ ಪರಿಸ್ಥಿತಿಯಲ್ಲಿ ಇತರರೊಂದಿಗೆ ಹಂಚಿಕೊಳ್ಳುವ ಹಕ್ಕು.
ಆದ್ದರಿಂದ ವೈಯಕ್ತಿಕ ಹಕ್ಕುಗಳನ್ನು ಉತ್ತೇಜಿಸುವಾಗ ಸಾಮಾನ್ಯ ಒಳಿತಿಗಾಗಿ ಮತ್ತು ಸೇವೆ ಮಾಡಬೇಕು. ಹಕ್ಕುಗಳ ಸ್ಥಾಪನೆಯು ಸಾಮಾಜಿಕ ಕಲ್ಯಾಣಕ್ಕೆ ಒಂದು ಷರತ್ತು ಆಗಿರುವುದರಿಂದ ಕೆಲಸ ಮಾಡುವ ಹಕ್ಕು, ಕನಿಷ್ಠ ಮತ್ತು ಸಾಕಷ್ಟು ವೇತನದ ಹಕ್ಕು, ಸಮಂಜಸವಾದ ಕೆಲಸದ ಅವಧಿಯ ಹಕ್ಕು, ಶಿಕ್ಷಣ ಮತ್ತು ಉದ್ಯಮದಲ್ಲಿ ಭಾಗವಹಿಸುವ ಹಕ್ಕುಗಳನ್ನು ಕೆಲವು ಹಕ್ಕುಗಳನ್ನು ರಾಜ್ಯ ಖಾತರಿಪಡಿಸಬೇಕೆಂದು ಹೇಳಲಾಯಿತು. ರಾಜ್ಯವು ಆಸ್ತಿಯ ಹಕ್ಕನ್ನು ಮಿತಿಗೊಳಿಸಬೇಕಾಗಿದೆ. ಲಾಸ್ಕಿಗೆ ಹಕ್ಕುಗಳು ರಾಜ್ಯದ ವಿರುದ್ಧದ ಹಕ್ಕು ಮತ್ತು ರಾಜ್ಯದ ಹಕ್ಕುಗಳ ಸಾಕ್ಷಾತ್ಕಾರವನ್ನು ಸಕ್ರಿಯಗೊಳಿಸಬೇಕು ಎಂದು ಹೇಳಿದ್ದ. ಇಡೀ ಸಮಾಜದ ಸಾಮಾಜಿಕ ಹಿತದೃಷ್ಟಿಯಿಂದ ರಾಜ್ಯವು ಹಕ್ಕುಗಳ ಮೇಲೆ ಮಿತಿಗಳನ್ನು ಹಾಕಬಹುದು. ಆದರೆ ಈ ನಿರ್ಬಂಧಗಳು ಅಸಮಂಜಸವಾಗಿದ್ದರೆ ಅದು ತನ್ನ ನೈತಿಕ ಅಧಿಕಾರವನ್ನು ಕಳೆದುಕೊಳ್ಳುತ್ತದೆ ಮತ್ತು ನಂತರ ವ್ಯಕ್ತಿಗೆ ಹಕ್ಕನ್ನು ಮಾತ್ರವಲ್ಲ ರಾಜ್ಯವನ್ನು ವಿರೋಧಿಸುವ ಕರ್ತವ್ಯವೂ ಇದೆ. ಅದನ್ನು ಸೇರಿಸಿದರೆ ರಾಜ್ಯದ ಅಧಿಕಾರವು ಸೀಮಿತವಾಗಿರಬೇಕು, ಪ್ರಜಾಪ್ರಭುತ್ವ ಮತ್ತು ವಿಕೇಂದ್ರೀಕೃತವಾಗಿರಬೇಕು. ರಾಜ್ಯವು ನಾಗರಿಕರಿಗೆ ಪರಕೀಯವಾಗಿರಬಾರದು ಮತ್ತು ಇಬ್ಬರ ನಡುವೆ ಸಕ್ರಿಯ ಮತ್ತು ಸರಿಯಾದ ಸಂವಹನ ಇರಬೇಕು ಎಂದು ಹೇಳಲಾಗಿದೆ. ಮಾರ್ಕ್ಸಿಸ್ಟ್ ಸ್ಕೂಲ್ ಆಫ್ ಥಾಟ್ ಹಕ್ಕುಗಳ ಪರಿಕಲ್ಪನೆಯ ಮೇಲಿನ ಮಾರ್ಕ್ಸ್ವಾದಿ ಚಿಂತನೆಯ ಟೀಕಿಸುತ್ತದೆ. ಶಾಲೆಯ ಹಕ್ಕುಗಳು ಉದಾರವಾದಿ ಬೂರ್ಜ್ವಾ ತಿಳುವಳಿಕೆಯನ್ನು ಟೀಕಿಸುತ್ತದೆ. ಆರ್ಥಿಕ ಅಸಮಾನತೆಗಳು ರಾಜಕೀಯ ಅಸಮಾನತೆಗಳಿಗೆ ಕಾರಣವಾಗುತ್ತವೆ ಮತ್ತು ಹೆಚ್ಚಿನ ಸಾಂವಿಧಾನಿಕವಾಗಿ ಖಾತರಿಪಡಿಸಿದ ಉದಾರವಾದಿ ಹಕ್ಕುಗಳನ್ನು ಅರ್ಥಹೀನಗೊಳಿಸುತ್ತದೆ ಎಂದು ಮಾರ್ಕ್ಸ್ ವಾದಿಸಿದ್ದರು. ಮಾರ್ಕ್ಸ್ವಾದಿ ಚಿಂತನೆಗೆ ಸಂಬಂಧಿಸಿದಂತೆ ಉದಾರವಾದ ಸಾಂವಿಧಾನಿಕ ರಚನೆಯಲ್ಲಿ ಖಾತರಿಪಡಿಸಲಾದ ಹೆಚ್ಚಿನ ಹಕ್ಕುಗಳು ಅಮೂರ್ತ ಮತ್ತು ನಿಷ್ಪ್ರಯೋಜಕವಾಗಿವೆ. ಆದರೆ ಹಕ್ಕುಗಳನ್ನು ಜೀವಂತ ರಿಯಾಲಿಟಿ ಮಾಡಲು ಕಾನೂನಿನ ಮೂಲಕ ಸಾಂಸ್ಥಿಕ ಬದಲಾವಣೆಗಳನ್ನು ಪರಿಚಯಿಸಿದ ಹೊರತು ಅವರಿಗೆ ಸಾಮಾಜಿಕ ನ್ಯಾಯವನ್ನು ಸಾಧಿಸಲು ಹಕ್ಕುಗಳ ಸಮಾನತೆ ಅತ್ಯಗತ್ಯ ಸ್ಥಿತಿಯಾಗಿದೆ. ಆದರೆ ಇದು ಸಾಕಾಗುವುದಿಲ್ಲ, ಏಕೆಂದರೆ ಹಣಬಲದ ಪ್ರಭಾವದಿಂದ ಶ್ರೀಮಂತರನ್ನು ಯಾವಾಗಲೂ ರಕ್ಷಿಸಲಾಗುತ್ತದೆ ಮತ್ತು ಬಡವರಿಗಿಂತ ವಿಭಿನ್ನವಾಗಿ ನ್ಯಾಯ ನೀಡಲಾಗುತ್ತದೆ. ಬೂರ್ಜ್ವಾ ಸಮಾಜದಲ್ಲಿನ ಹಕ್ಕುಗಳು ಆದ್ದರಿಂದ ಪಾತ್ರದಲ್ಲಿ ಭಾಗಶಃ ಬಹಳ ಸೀಮಿತ ಸಂಖ್ಯೆಯ ವ್ಯಕ್ತಿಗಳು ಮಾತ್ರ ಹಕ್ಕುಗಳನ್ನು ಹೊಂದುವ ಸ್ವಾತಂತ್ರ್ಯವನ್ನು ಪಡೆಯುತ್ತಾರೆ. ಸರ್ಕಾರದ 3 ಅಂಗಗಳು ಪ್ರಬಲ ವರ್ಗದ ನಿಯಂತ್ರಣದಲ್ಲಿವೆ ಮತ್ತು ಅವರು ಅದರ ಆದೇಶದಂತೆ ಕೆಲಸ ಮಾಡುತ್ತಾರೆ. ಬಹುಸಂಖ್ಯಾತರ ಹಕ್ಕುಗಳು ಯಾವಾಗಲೂ ಪ್ರಬಲ ವರ್ಗದಿಂದ ನಿರ್ವಹಿಸಲ್ಪಡುತ್ತದೆ. ಹಕ್ಕುಗಳ ಪರಿಕಲ್ಪನೆಯ ಮೇಲಿನ ಮಾರ್ಕ್ಸ್ವಾದಿ ಚಿಂತನೆಯ ಶಾಲೆಯ ಉದಾರವಾದಿ ತಿಳುವಳಿಕೆಯನ್ನು ಆದರೆ ಇದು ಸಾಕಾಗುವುದಿಲ್ಲ, ಏಕೆಂದರೆ ಹಣಬಲದ ಪ್ರಭಾವದಿಂದ ಶ್ರೀಮಂತರನ್ನು ಯಾವಾಗಲೂ ರಕ್ಷಿಸಲಾಗುತ್ತದೆ ಮತ್ತು ಬಡವರಿಗಿಂತ ವಿಭಿನ್ನವಾಗಿ ನ್ಯಾಯ ನೀಡಲಾಗುತ್ತದೆ. ಬೂರ್ಜ್ವಾ ಸಮಾಜದಲ್ಲಿನ ಹಕ್ಕುಗಳು ಅದರಿಂದ ಪಾತ್ರದ ಬಹಳ ಸೀಮಿತ ಸಂಖ್ಯೆಯ ವ್ಯಕ್ತಿಗಳು ಮಾತ್ರ ಹಕ್ಕುಗಳನ್ನು ಹೊಂದುವ ಸ್ವಾತಂತ್ರ್ಯವನ್ನು ಪಡೆಯುತ್ತಾರೆ. ಸರ್ಕಾರದ 3 ಅಂಗಗಳು ಪ್ರಬಲ ವರ್ಗದ ನಿಯಂತ್ರಣದಲ್ಲಿವೆ ಮತ್ತು ಅವರು ಅದರ ಆದೇಶದಂತೆ ಕೆಲಸ ಮಾಡುತ್ತಾರೆ. ಬಹುಸಂಖ್ಯಾತರ ಹಕ್ಕುಗಳು ಯಾವಾಗಲೂ ಪ್ರಬಲ ವರ್ಗದಿಂದ ನಿರ್ವಹಿಸಲ್ಪಡುತ್ತವೆ. ಬೂರ್ಜ್ವಾ ಸಮಾಜದಲ್ಲಿ ಯಾವಾಗಲೂ ಸಂಖ್ಯೆಯನ್ನು ವಿಸ್ತರಿಸಲು ಪ್ರಯತ್ನಿಸಲಾಗುತ್ತದೆ ಮತ್ತು ವಾಸ್ತವದಲ್ಲಿ ಇದನ್ನು ಮಾಡಲಾಗುತ್ತದೆ ಎಂದು ಮಾರ್ಕ್ಸ್ವಾದಿಗಳು ಒಪ್ಪಿಕೊಂಡಿದ್ದಾರೆ. ಆದರೆ ಹಕ್ಕುಗಳ ಸಂಖ್ಯೆಯಲ್ಲಿನ ಏರಿಕೆಯ ಜನಸಂಖ್ಯೆಯ ವಂಚಿತ ವರ್ಗಗಳಿಗೆ ಪ್ರಯೋಜನವಾಗುವುದಿಲ್ಲ. ಇದಲ್ಲದೆ 2 ವರ್ಗಗಳ ನಡುವಿನ ಪ್ರತ್ಯೇಕತೆಯು ಹಕ್ಕುಗಳನ್ನು ಚಲಾಯಿಸುವ ರೀತಿಯಲ್ಲಿ ನಿಂತಿದೆ. ಕಾರ್ಮಿಕ ವರ್ಗ ಆದ್ದರಿಂದ ಮಾರ್ಕ್ಸ್ ಉದಾರವಾದ ಸ್ಥಾಪನೆಯಲ್ಲಿ ಪ್ರತಿಯೊಂದು ಹಕ್ಕು ಸಾಮಾನ್ಯವಾಗಿ ಅಸಮಾನತೆಯ ಹಕ್ಕು ಎಂದು ಘೋಷಿಸಿದರು. ಮಾರ್ಕ್ಸ್ ಪ್ರಕಾರ ಸಮಾಜದ ಆರ್ಥಿಕ ರಚನೆಯನ್ನು ನಿಯಂತ್ರಿಸುವ ವರ್ಗವು ರಾಜಕೀಯ ಶಕ್ತಿಯನ್ನು ಸಹ ನಿಯಂತ್ರಿಸುತ್ತದೆ ಮತ್ತು ಈ ಶಕ್ತಿಯನ್ನು ಎಲ್ಲರ ಹಿತಾಸಕ್ತಿಗಳಿಗಿಂತ ತನ್ನ ಸ್ವಂತ ಹಿತಾಸಕ್ತಿಗಳನ್ನು ರಕ್ಷಿಸಲು ಮತ್ತು ಉದ್ದೇಶಿಸಲು ಬಳಸುತ್ತದೆ. ಬಂಡವಾಳಶಾಹಿ ಸಮಾಜವನ್ನು ಅನುಸರಿಸುವ ಸಮಾಜವಾದಿ ಸಮಾಜದಲ್ಲಿ ಮಾರ್ಕ್ಸಿಯನ್ ಚೌಕಟ್ಟು ಸೂಚಿಸುವಂತೆ ಸಮಾಜವಾದಿ ರಾಜ್ಯವು ಶ್ರಮ ಜೀವಿ ಕಾನೂನುಗಳ ಮೂಲಕ ಕಾರ್ಮಿಕ ವರ್ಗದ ಹಿತಾಸಕ್ತಿಗಳನ್ನು ಹಕ್ಕುಗಳನ್ನು ರಕ್ಷಿಸುತ್ತದೆ ಮತ್ತು ಉತ್ತೇಜಿಸುತ್ತದೆ. ಸಮಾಜವಾದಿ ಸಮಾಜವು ಬಂಡವಾಳಶಾಹಿ ಸಮಾಜಕ್ಕಿಂತ ಭಿನ್ನವಾಗಿ ವರ್ಗರಹಿತ ಸಮಾಜವಾಗಿದೆ. ಅದರ ರಾಜ್ಯ ಮತ್ತು ಕಾನೂನುಗಳು ಯಾವುದೇ ನಿರ್ದಿಷ್ಟ ವರ್ಗದ ಹಕ್ಕುಗಳನ್ನು ರಕ್ಷಿಸುವುದಿಲ್ಲ, ಆದರೆ ವರ್ಗರಹಿತ ಸಮಾಜದಲ್ಲಿ ವಾಸಿಸುವ ಎಲ್ಲಾ ಜನರ ಹಕ್ಕುಗಳನ್ನು ರಕ್ಷಿಸುತ್ತದೆ. ಲೇಟ್ 20th century ಲಿಬರಲ್ಸ್ 20ನೇ ಶತಮಾನದ ಕೊನೆಯಲ್ಲಿ ಉದಾರವಾದಿಗಳು 20ನೇ ಶತಮಾನದ ನಂತರ ಭಾಗದಲ್ಲಿ ಜಾನ್ ರಾಲ್ಸ್ ಮತ್ತು ರಾಬರ್ಟ್ ನೋಜಿತ್ ಅವರಂತ ವಿದ್ವಾಂಸರ ಬರಹಗಳೊಂದಿಗೆ ಹಕ್ಕುಗಳ ಪರಿಕಲ್ಪನೆಯ ಮೇಲೆ ಉದಾರವಾದಿ ಸಿದ್ಧಾಂತಗಳ ಹೊಸ ಅಲೆಯು ಹೊರಹೊಮ್ಮಿತು. ನೋಜಿತ್ ತಡೆರಹಿತ ಮುಕ್ತ ಮಾರುಕಟ್ಟೆಗಳು ಮತ್ತು ಮುಕ್ತ ವ್ಯಾಪಾರ ಬಂಡವಾಳಶಾಹಿ ಮತ್ತು ಕನಿಷ್ಠ ರಾಜ್ಯಕ್ಕಾಗಿ ವಾದಿಸಿದರೆ ರಾಲ್ಸ್ ಬಂಡವಾಳಶಾಹಿ ವ್ಯವಸ್ಥೆಯನ್ನು ಸಂರಕ್ಷಿಸುವಾಗ
ಕಲ್ಯಾಣ ರಾಜ್ಯದ ಪರಿಕಲ್ಪನೆಗಾಗಿ ವಾದಿಸಿದರು. ವ್ಯಕ್ತಿಗಳು ಗುರಿಗಳಾಗಿರಬೇಕು ಮತ್ತು ಸಾಧನೆಗಳ ಎಂದು ಸೋಜೆತ್ ವಾದಿಸಿದರು. ಆದ್ದರಿಂದ ವ್ಯಕ್ತಿಯ ಹಕ್ಕುಗಳು ಸರ್ವೋಚ್ಚವಾಗಿವೆ ಮತ್ತು ಸಮಾಜವು ಅವರನ್ನು ನಿರ್ಬಂಧಿಸಲು ಸಾಧ್ಯವಿಲ್ಲ. ಹಕ್ಕುಗಳಿಗೆ ಗೌರವ, ಸಮಾನತೆಯ ಜನರ ಹಕ್ಕುಗಳನ್ನು ಗೌರವಿಸುವುದು ಎಂದು ಸಲಹೆ ನೀಡಿದರು. ಸಕಾರಾತ್ಮಕ ಉದಾರವಾದಿ ಸಂಪ್ರದಾಯದಲ್ಲಿ ನಡೆದ ವ್ಯಕ್ತಿಯ ಕಲ್ಯಾಣ ಹಕ್ಕುಗಳ ಕಲ್ಪನೆಯನ್ನು ಅವರು ನಿರಾಕರಿಸಿದರು. ಎಲ್ಲಾ ರಾಜಕೀಯ ಸಂಸ್ಥೆಗಳು ವ್ಯಾಖ್ಯಾನದಿಂದ ಬಲವಂತವಾಗಿದೆ ಮತ್ತು ಆಡಳಿತದ ಸರ್ವಾನುಮತದಿಂದ ಒಪ್ಪಿಗೆಯನ್ನು ಆದೇಶಿಸಬೇಕು ಎಂದು ಅವರು ಸಲಹೆ ನೀಡಿದರು. ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ವಿಶೇಷ ಡೊಮೇನ್ನಲ್ಲಿ ವಾಸಿಸುತ್ತಾನೆ ಮತ್ತು ತೊಂದರೆಗೊಳಗಾಗಬಾರದು. ಮತ್ತೊಂದೆಡೆ ಜಾನ್ ರಾಲ್ಸ್ ಅವರು ಹಕ್ಕುಗಳು ಮತ್ತು ನ್ಯಾಯ ಪದಗಳನ್ನು ಪರಸ್ಪರ ಬದಲಿಯಾಗಿ ಬಳಸಿದ್ದಾರೆ. ಎಲ್ಲಾ ಹಕ್ಕುಗಳು ನ್ಯಾಯದಿಂದ ಹೊರಹೊಮ್ಮುತ್ತವೆ. ನ್ಯಾಯವನ್ನು ಮಾಡಲು ಹಕ್ಕುಗಳನ್ನು ನೀಡಲಾಗುತ್ತದೆ ಮತ್ತು ಅದೇ ಕಾರಣಕ್ಕಾಗಿ ಅವುಗಳನ್ನು ಕಸಿದುಕೊಳ್ಳಬಹುದು. ಹಕ್ಕುಗಳು ಆರ್ಥಿಕ ಸಂಪನ್ಮೂಲಗಳ ನ್ಯಾಯಯುತ ಪಾಲು ಮತ್ತು ಸಾಮಾಜಿಕ ಸಮಾನತೆಯನ್ನು ಖಾತರಿಪಡಿಸಬೇಕು ಎಂದು ಅವರು ಅಭಿಪ್ರಾಯಪಟ್ಟರು. ಆದರೆ ರಾಲ್ಸ್ ಮಾರುಕಟ್ಟೆ ಆರ್ಥಿಕತೆಯ ಮೂಲಭೂತ ರಚನೆ ಮತ್ತು ಸ್ವರೂಪವನ್ನು ಬದಲಾಯಿಸಲು ಬಯಸುವುದಿಲ್ಲ, ಆದರೆ ಅದರ ಅನಿವಾರ್ಯ ಸೃಷ್ಟಿಯೊಂದಿಗೆ ವಿಪರೀತ ವಸ್ತು ಅಸಾಮಾನ್ಯತೆಗಳು ಆದರೆ ತೆರಿಗೆ ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸಬೇಕೆಂದು ಬಯಸುತ್ತಾರೆ. ಇದು ಅಂತಿಮವಾಗಿ ಸರಕುಗಳ ಮರು ಹಂಚಿಕೆಗೆ, ಕೆಲವು ಮಟ್ಟದ ಮರು ಹಂಚಿಕೆಗೆ ಕಾರಣವಾಗುತ್ತದೆ. ಸಾಮಾಜಿಕ ವಸ್ತುಗಳ ಮೇಲಿನ ಜನರ ಹಕ್ಕುಗಳು ಅವರ ನೈಸರ್ಗಿಕ ದತ್ತಿಗಳ ಮೇಲೆ ಅವಲಂಬಿತವಾಗಬಾರದು ಎಂದು ಅವರು ಪ್ರತಿಪಾದಿಸಿದರು. ಬ್ಲಾಕ್ 4 ಯೂನಿಟ್ 10 ದಿ ಐಡಿಯಾಸ್ ಆಫ್ ರೈಟ್ಸ್, ಎಂಟೈಟಲ್ಮೆಂಟ್ ಅಂಡ್ ಬೌಂಡರೀಸ್ ಘಟಕದ ಸಾರಾಂಶವೇನೆಂದರೆ, ಹಕ್ಕುಗಳ ಸ್ವರೂಪ, ಮೂಲ ಮತ್ತು ಅರ್ಥವನ್ನು ವಿವರಿಸುವ ಹಕ್ಕುಗಳು ಹಲವಾರು ಸಿದ್ಧಾಂತಗಳಿವೆ. ನೈಸರ್ಗಿಕ ಹಕ್ಕುಗಳ ಸಿದ್ಧಾಂತವು ಹಕ್ಕುಗಳನ್ನು ಪ್ರಕೃತಿ ಎಂದು ವಿವರಿಸುತ್ತದೆ. ಹಕ್ಕುಗಳ ಐತಿಹಾಸಿಕ ಸಿದ್ಧಾಂತವು ಹಕ್ಕುಗಳನ್ನು ಸಂಪ್ರದಾಯಗಳು ಮತ್ತು ಪದ್ಧತಿಗಳ ಉತ್ಪನ್ನಗಳಾಗಿ ಉಚ್ಚರಿಸುತ್ತದೆ. ಕಾನೂನು ಹಕ್ಕುಗಳ ಸಿದ್ಧಾಂತವು ಹಕ್ಕುಗಳನ್ನು ಕಾನೂನು ಎಂದು ಗುರುತಿಸುತ್ತದೆ. ಹಕ್ಕುಗಳ ಸಾಮಾಜಿಕ ಕಲ್ಯಾಣ ಸಿದ್ಧಾಂತವು ವ್ಯಕ್ತಿ ಮತ್ತು ಸಮಾಜ ಎರಡರ ಹಿತಾಸಕ್ತಿಯಲ್ಲಿ ಚಲಾಯಿಸಬೇಕಾದ ಸಾಮಾಜಿಕ ಹಕ್ಕುಗಳನ್ನು ಪರಿಗಣಿಸುತ್ತದೆ. ಹಕ್ಕುಗಳ ಅರ್ಥದ ಕನಿಷ್ಠ 2 ವಿಭಿನ್ನ ಖಾತೆಗಳಿವೆ. ಅವುಗಳಲ್ಲಿ ಒಂದರ ಪ್ರಕಾರ ಹಕ್ಕುಗಳು ಸಂಬಂಧಗಳು, 2 ಪದಗಳ ನಡುವೆ ಯಾರಾದರೂ ಮತ್ತು ಒಳ್ಳೆಯದು ಇನ್ನೊಂದಕ್ಕೆ. ಹಕ್ಕುಗಳು 3 ಪದಗಳ ನಡುವಿನ ಸಂಬಂಧಗಳು, ಒಬ್ಬ ವ್ಯಕ್ತಿ, ಕೆಲವು ವ್ಯಕ್ತಿ ಮತ್ತು ಕ್ರಿಯೆ ಅಥವಾ ಯಾವುದೋ ಪ್ರಕಾರ. ಅವು ವಿಭಿನ್ನವಾಗಿವೆ, ಆದರೆ ಅವು ಸಂಪೂರ್ಣವಾಗಿ ಹೊಂದಿಕೆಯಾಗುವುದಿಲ್ಲ. ಹಕ್ಕುಗಳ ವ್ಯಾಖ್ಯಾನದಂತೆ ಹಕ್ಕುಗಳನ್ನು ಅನುಸರಿಸಿ ಹಕ್ಕುಗಳು ನೈತಿಕ ಅಥವಾ ಕಾನೂನು ಅರ್ಹತೆಗಳಾಗಿವೆ. ಇನ್ನೊಂದು ಬಾರಿ ನಾವು ಸಮ್ಮರಿಗೆ ಹೋದಾಗ, ಸಾರಾಂಶಕ್ಕೆ ಹೋದಾಗ, ಹಕ್ಕುಗಳ ಸ್ವರೂಪ, ಮೂಲ ಮತ್ತು ಅರ್ಥವನ್ನು ವಿವರಿಸುವ ಹಕ್ಕುಗಳ ಹಲವಾರು ಸಿದ್ಧಾಂತಗಳಿವೆ. ನೈಸರ್ಗಿಕ ಹಕ್ಕುಗಳ ಸಿದ್ಧಾಂತವು ಹಕ್ಕುಗಳನ್ನು ಸಂಪ್ರದಾಯಗಳು ಮತ್ತು ಪದ್ಧತಿಗಳ ಉತ್ಪನ್ನಗಳಾಗಿ ಉಚ್ಚರಿಸುತ್ತವೆ. ಕಾನೂನು ಹಕ್ಕುಗಳ ಸಿದ್ಧಾಂತವು ಹಕ್ಕುಗಳನ್ನು ಕಾನೂನು ಎಂದು ಗುರುತಿಸುತ್ತದೆ. ಹಕ್ಕುಗಳ ಸಾಮಾಜಿಕ ಕಲ್ಯಾಣ ಸಿದ್ಧಾಂತವು ವ್ಯಕ್ತಿ ಮತ್ತು ಸಮಾಜ ಎರಡರ ಹಿತಾಸಕ್ತಿಯಲ್ಲಿ ಚಲಾಯಿಸಬೇಕಾದ ಸಾಮಾಜಿಕ ಹಕ್ಕುಗಳನ್ನು ಪರಿಗಣಿಸುತ್ತದೆ. ಹಕ್ಕುಗಳ ಅರ್ಥದ ಕನಿಷ್ಠ ವಿಭಿನ್ನ ಖಾತೆಗಳು, ಅವುಗಳಲ್ಲಿ ಒಂದರ ಪ್ರಕಾರ ಹಕ್ಕುಗಳು ಸಂಬಂಧಗಳು, ಇನ್ನೊಂದಕ್ಕೆ ಹಕ್ಕುಗಳು 3 ಪದಗಳ ನಡುವಿನ ಸಂಬಂಧಗಳು, ಒಬ್ಬ ವ್ಯಕ್ತಿ, ಕೆಲವು ವ್ಯಕ್ತಿ ಮತ್ತು ಕ್ರಿಯೆ ಅಥವಾ ಯಾವುದೋ ಪ್ರಕಾರ ಅವು ವಿಭಿನ್ನವಾಗಿ ಎಂದು ಹೇಳುತ್ತಾರೆ, ಆದರೆ ಅವು ಸಂಪೂರ್ಣವಾಗಿ ಹೊಂದಿಕೆಯಾಗುವುದಿಲ್ಲ. ಹಕ್ಕುಗಳ ವ್ಯಾಖ್ಯಾನದಂತೆ ಹಕ್ಕುಗಳನ್ನು ಅನುಸರಿಸಿ ಹಕ್ಕುಗಳು ನೈತಿಕ ಅಥವಾ ಕಾನೂನು ಅರ್ಹತೆಗಳಾಗಿವೆ. ಅಂದರೆ ಸರಕುಗಳಿಗೆ ವ್ಯಕ್ತಿಗಳ ನೈತಿಕ ಮತ್ತು ಕಾನೂನು ಸಂಬಂಧಗಳು ಮಾನವ ಕಾನೂನಿನಿಂದ ವ್ಯಕ್ತಿಗಳಿಗೆ ನೀಡಲಾದ ಪ್ರಯೋಜನಗಳು ನೈತಿಕ ಅಥವಾ ಕಾನೂನು. ಒಂದು ರೀತಿಯ ಹಕ್ಕುಗಳಂತೆ ಮಾನವ ಹಕ್ಕುಗಳನ್ನು ವ್ಯಕ್ತಿಗಳು ಅಥವಾ ವ್ಯಕ್ತಿಗಳ ಅಗತ್ಯ ವಸ್ತುಗಳ ಹಕ್ಕುಗಳಾಗಿ ನೋಡಲಾಗುತ್ತದೆ.
ಅದರಲ್ಲಿ ಇತರ ವ್ಯಕ್ತಿಗಳ ವಿರುದ್ಧ ಅಥವಾ ಸರ್ಕಾರಗಳು ಮತ್ತು ಅಧಿಕಾರಗಳ ವಿರುದ್ಧ ಹಕ್ಕುಗಳನ್ನು ಊಹಿಸಬಹುದು. ಇಲ್ಲಿಗೆ ಇಂದಿನ ಸಂಚಿಕೆಯ ಕಲಿಯುವಿಕೆ ಮುಗಿಯುತ್ತದೆ. ಎಲ್ಲರಿಗೂ ನಮಸ್ಕಾರ.